नमस्कार, केएनएन सिटी न्यूज मराठीमध्ये आपल्या सर्वांचे स्वागत आहे। मी श्रद्धा पवार। एक नजर टाकूया आजच्या हेडलाईन्सवर। विरोधी पक्षाच्या दबावाखाली मुख्यमंत्री बीएस येडियुरप्पा यांनी केली 1250 कोटी रुपयांच्या पॅकेजची घोषणा। जनतेला पॅकेज अनुकूल नसल्याचा केपीसीसी कार्याध्यक्ष सतीश जारकिहोळी यांचा आरोप। तिसरी लाट रोखण्यासाठी सरकारने सर्व कामे सोडून कोरोना नियंत्रणावर द्यावा अधिक भर। पृथ्वी सिंग फाउंडेशन कडून सह्याद्रीनगर हिंडलगा परिसरात सॅनिटायझर फवारणी। पृथ्वी सिंग यांच्या नेतृत्वाखाली सदस्यांचे मोलाचे कार्य, यापुढेही कार्य करण्यास प्रयत्नशील राहणार असल्याचे सदस्यांनी केले स्पष्ट। बेळगाव जिल्ह्यात कोरोना संसर्ग वाढत असल्याने शांगलनीय। प्रख्यात तज्ञ देवी शेट्टी यांच्या नेतृत्वाखाली कोरोनावर नियंत्रण आणण्याचे सरकारचे कार्य। कोरोना दुसरी लाट तरुणावर आणि तिसरी लाट मुलांवर हल्ला होण्याची गंभीर चर्चा होत असल्याचे राज्य भाजप प्रवक्ते एम बी जिर्ली यांनी दिली माहिती। आता पाहूया सविस्तर बातम्या। विरोधी पक्षाच्या दबावाखाली राज्य सरकारने पॅकेजची घोषणा केली आहे असा आरोप केपीसीसी कार्याध्यक्ष सतीश जारकिहोळी यांनी केला आहे। ನಿಯಂತ್ರಣಕ್ಕೆ ಬರದೇ ಇರುವ ಸಂದರ್ಭದಲ್ಲಿ ಕೂಡ ಎರಡನೇ ಅಲೆ ಮತ್ತೆ ಪ್ರಾರಂಭ ಆಗಿದೆ। ಅದರ ಬಗ್ಗೆ ಅವರು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ। ಎಷ್ಟು ಅಪೋಸಿಷನ್ ಲೀಡರ್ನವರು ಕೂಡ ಹೇಳಿದರು ಎರಡನೇ ಅಲೆ ಬರ್ತದೆ ಅಂತ, 10 ಜನ ಕೂಡ ಹೇಳಿದ್ರು ಅವ್ರಿಗೆ, ಆದರೆ ಯಾವುದೇ ಪ್ರಿಕಾಷನ್ ತೊಗೊಂಡಿಲ್ಲ ಅವರು। ಆಕ್ಸಿಜನ್ ಯೂನಿಟ್ ಇರ್ಬೋದು, ಚುಚ್ಚುಮದ್ದು ಇರ್ಬೋದ್ರಿ, ಸೊ ಆಮ್ಯಾಗ ಟೆಸ್ಟಿಂಗ್ ಇರ್ಬೋದು, ಮತ್ತೇನು ನಾವು ವ್ಯಾಕ್ಸಿನ್ ಹಾಕ್ತಾ ಇದ್ದೀವಿಲ್ಲ ಅದು ಕೂಡ ಭಾಳಷ್ಟು ಕಡಿಮೆ ಇದೆ। ಒಂದು ಸಾರಿ 18 ವಯಸ್ಸಿನವ್ರು ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಇಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರ ಕಡೆ ಇಲ್ಲವೇ ಇಲ್ಲ। ಈಗ ಅಬೌವ್ 45 ಇಯರ್ಸ್ ಕೊಡ್ಲಿಕ್ಕಿನ ಅವ್ರ ಕಡೆ ಇಲ್ದಾಗ 18 ವರ್ಷದವ್ರು ಕೊಡ್ತೀವಿ ಅಂತ ಹೇಳ್ತಾರೆ, ಅಂದ್ರೆ ಗೊಂದಲದಲ್ಲಿ ಇದ್ದಾರೆ ಒಟ್ಟಿಗೆ, ಅವ್ರಿಗೆ ಅದೇ ನಿರ್ದಿಷ್ಟವಾದ ಪ್ಲಾನ್ ಇಲ್ಲ ಅವ್ರ ಕಡೆ। ಸೊ ಹಾಗಾಗಿ ಸಂಪೂರ್ಣವಾಗಿ ವಿಫಲವಾಗಿದ್ದರಿಂದ ಅದು ಸಾರ್ವಜನಿಕ ಮೇಲೆ ಪರಿಣಾಮ ಬೀರಿದೆ। ಸಾಕಷ್ಟು ಜನ ಸತ್ರು ಕೂಡ ಅದರ ಅಂಕಿಅಂಶಗಳೇ ಕೂಡ ನಿಖರವಾಗಿ ಸರ್ಕಾರ ಕಡೆ ಇಲ್ಲ। ಸಾವಿನ ಸಂಖ್ಯೆ ಕೂಡ ಮುಚ್ಚಿಡುವಂತದ್ದನ್ನು ಸರ್ಕಾರ ಹೆಚ್ಚಾಗ್ತಾ ಇದೆ, ಅವರು ಮುಚ್ಚಿಡ್ತಾರೆ, ಮತ್ತು ಹಳ್ಳಿಯಲ್ಲಿ ಕೂಡ ಲೆಕ್ಕ ಸಿಗ್ತಾ ಇಲ್ಲ। ಅವರು ಪಾಡಿಗೆ ಅವ್ರು ತೀರ್ಕೊಂಡ್ರೆ ಅವ್ರನ್ನು ಮಣ್ಣು ಮಾಡಿಬಿಡ್ತಾರೆ। ಸೊ ಹೀಗಾಗಿ ಲೆಕ್ಕ ಕೂಡ ಸಿಗ್ತಾ ಇಲ್ಲ ನಿರ್ದಿಷ್ಟವಾಗಿ, ಆದರೆ ಸರ್ಕಾರದ ಅಂಕಿಅಂಶಕ್ಕಿಂತ ಹೆಚ್ಚಿಗಿದೆ ಖಂಡಿತವಾಗಿ। ಸರ್ಕಾರ ಈಗಾದ್ರೂ ಎಚ್ಚೆತ್ಕೊಂಡ್ರೆ ಏನಾದ್ರು ಮಾಡಬಹುದಾ ಅಥವಾ ಕಂಪ್ಲೀಟ್ ಆಗಿ ಕೈ ಮೀರೋಗಿಲ್ಲ? ಇಚ್ಛಾಶಕ್ತಿ ಬೇಕಲ್ಲ, ಇಚ್ಛಾಶಕ್ತಿ ಸರ್ಕಾರಕ್ಕೆ ಏನು ಬಹಳ ದೊಡ್ಡದು ಏನು ಇದೇನು ಅಲ್ಲವಲ್ಲ। ಖಾಸಗಿ ಆಸ್ಪತ್ರೆಗಳನ್ನು ಅಲರ್ಟ್ ಮಾಡಬೇಕು, ತಾವು ಅಲರ್ಟ್ ಆಗಬೇಕು। ಇದು ಸ್ಟಾಫ್ನಲ್ಲಿ ಇವರು ಸರ್ವಿಸ್ ಕೊಡ್ಲಿಕ್ಕೆ ಹೋಗ್ತಾರೆ ಗೌರ್ಮೆಂಟ್ನಲ್ಲಿ, ಅದಾಗಲ್ಲ। ಮೊದಲೇ ಡಾಕ್ಟರ್ ಬರ್ತಿದೆ ಅಲ್ಲಿ, ಜನರಲ್ ಇದ್ದಾಗ ಕೂಡ ನಾವು ಯಾವುದೇ ಸರ್ಕಾರಗಳಲ್ಲಿ ಅವಾಗ ಕೂಡ ಬರ್ತಿದೆ, ಅಲ್ಲಿ ನರ್ಸ್ ಇಲ್ಲ, ಟೆಕ್ನಿಷಿಯನ್ ಇಲ್ಲ, ಎಷ್ಟು ವೆಂಟಿಲೇಟರ್ ಅಂತಂದ್ರೆ ನಡೆಸಲಿಕ್ಕೆ ಟೆಕ್ನಿಷಿಯನ್ಗಳಿಲ್ಲ। ಸೊ ಎಷ್ಟು ಎಕ್ವಿಪ್ಮೆಂಟ್ಗಳು ಬಂದರೂ ಕೂಡ ಅದನ್ನು ನಡೆಸಲಿಕ್ಕೆ ಸಿಬ್ಬಂದಿ ನೇಮಕ ಮಾಡಿಕೊಂಡಿಲ್ಲ। ಸೊ ಇದು ಭಾಳ ದೊಡ್ಡ ಫೇಲ್ಯೂರ್ ಸರ್ಕಾರದ। ಈ ಕೂಡ ತಕ್ಷಣ ನರ್ಸ್ಗಳನ್ನು ಹೆಚ್ಚಿಗೆ ನೇಮಕ ಮಾಡಬೇಕು, ಟೆಕ್ನಿಷಿಯನ್ ಮಾಡಬೇಕು, ಡಾಕ್ಟರ್ಗಳನ್ನು ಮಾಡಬೇಕು, ಅಂದರೆ ಆಗ್ತಿದ್ದಿಲ್ಲ। ಸುಮ್ಮನೆ ಹಂಗೆ ನಾವು ವೈದ್ಯಕೀಯ ಸೌಲಭ್ಯ ಕೊಡ್ತು ಅಂತ ಹೇಳಿದ್ರೆ ಆಗೋದಿಲ್ಲ। ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೆಡ್ಗಳ ಖಾಲಿ ಇದೆ, ಇಲ್ಲಿಯೂ ಕೂಡ 1000 ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ಜಿಮ್ಸ್ ಅಲ್ಲಿ। ಗೋಕಾಕದಲ್ಲಿ 33 ಇದೆ, ಅಲ್ಲಿ 100ಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ। ಚಿಕ್ಕೋಡಿಯಲ್ಲಿ ಇದೆ। ಬೆಳಗಾವಿಗೆ ಸಂಬಂಧಪಟ್ಟಂಗೆ ಸರ್ ಬಹುತೇಕ ಒಂದ್ ಕಡೆ ಬೆಡ್ಗಳು ಸಿಗ್ತಾ ಇಲ್ಲ, ದಿನನಿತ್ಯ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ। ಇವನ್ MLAಗಳು BJP MLAಗಳಿಗೆ ಕರೆ ಮಾಡಿದ್ರು ಕೂಡ ಬೆಡ್ ಕೊಡಿಸಲಾರದ ಪರಿಸ್ಥಿತಿ ಒಳಗೆ ಅವರು ಇದ್ದಾರೆ। ಬೆಳಗಾವಿಯಲ್ಲೂ ಕೂಡ ಒಂದು ಹಂತಕ್ಕೆ ಕೈ ಮೀರಿ ಹೋಗ್ತಾ ಇದೆ ಸರ್। ಹೋಗಿದೆ, ಆಲ್ರೆಡಿ ಹೋಗಿದೆ, ಯಾಕಂದ್ರೆ 2000ವರೆಗೆ ಬಂದಿದೆ, ಹೆಚ್ಚು ಕಮ್ಮಿ 2000 ಮಟ್ಟಕ್ಕೆ ಬಂದು ನಿಂತಿದ್ದಾರೆ। 2000 ಡೈಲಿ ಆದರೆ ಅದರಲ್ಲಿ 10% ಹಾಸ್ಪಿಟಲ್ ಬಂದರೆ 200 ಜನ ಆದರೆ
20% ಜನ ಬರೋದಲ್ಲ ಅವರ ಮನೆಯಲ್ಲಿ ಟ್ರೀಟ್ ಆಗ್ಬೋದು. ಡೈಲಿ 200 ಜನ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ. ಹೆಂಗೆ ನೀವು ಮಾಡೋರು? ಒಂದೇ ಒಂದು ಬೆಡ್ ಸದ್ಯಕ್ಕೆ ಜಾಸ್ತಿ ಮಾಡಿಲ್ಲ ಸರ್. ಜನ ಮತ್ತೆ ಏನಾಗುತ್ತೆ? ಜನ ಜೀವ ಕಳ್ಕೊತಿದ್ದಾರೆ. ಇವ್ರ ತಪ್ಪಿನಿಂದ ಜನ ಜೀವ ಕಳ್ಕೊತಿದ್ದಾರೆ. ಈಗಲಾದರೂ ಉಸ್ತುವಾರಿ ಸಚಿವರು ತಕ್ಷಣ ಸಭೆ ಕರಿಬೇಕೆಲ್ಲರೂ, ಆಲ್ ಪಾರ್ಟಿ ಸಲಹೆ ಪಡೆದು ಮುಂದೆ ಪ್ಲಾನ್ ಮಾಡಬೇಕು. ಅಂದರೆ ಹೆಚ್ಚಿನ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ CM ಅವರು ಬರೀ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಶ್ರಮಿಕ ವರ್ಗಕ್ಕಾಗ್ಲಿ ಬಡವ್ರಿಗಾಗ್ಲಿ ಯಾವ ಒಂದು ಪ್ಯಾಕೇಜ್ಗಳ ಘೋಷಣೆ ಆಗಲಿ ಅಥವಾ ಇಂತಿಷ್ಟು ಅಟ್ಲೀಸ್ಟ್ ಒಂದು ತಿಂಗಳದ ರೇಷನ್ ಫ್ರೀ ಕೊಡ್ತೇವಿ, ಅದ್ರ ಜೊತೆಗೆ ಎಣ್ಣೆ ಕೊಡ್ತೇವಿ, ಏನನ್ನೂ ಹೇಳ್ತಾ ಇಲ್ಲ. ಕೇಳಬೇಡ ಅಂತ ಹೇಳ್ತಾರ, ಅದನ್ನೇನು ಕೇಳಬೇಡಿ ಅಂತಾರ ಅವರು. ಇದನ್ನೇನು ಕೇಳಲಿಕ್ಕೆ ಹೋಗ್ಬೇಡಿ ಹೇಳ್ತಾರ. ಹೆಂಗೆ ಸರ್? ಅದನ್ನ ನೆಕ್ಸ್ಟ್ ನೋಡೋಣ. ನಮ್ಗೆ ಏನು ಕೊಡ್ತಾರೆ ಬಿಡ್ತಾರೆ, ಶಕ್ತಿ ಇದೆ ದುಡಿದು ತಿನ್ನುವಂಥದ್ದು ಮಾಡ್ತಾರೆ. ಆದರೆ ಫಸ್ಟು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡೋದು ಫಸ್ಟ್ ಪ್ರಯಾರಿಟಿ. ಒಂದು ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆ. ಸರ್ ನೀವೇನಾದರೂ DC ಅವ್ರ ಜೊತೆಗೆ ಈಗ ಸಂಬಂಧಪಟ್ಟ ಅಂದರೆ ಬೆಳಗಾವಿಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ನಾವು ಹೋಗಿ ಮಾತಾಡಿದ್ವಿ. ಈಗ ಮತ್ತೆ ಇವತ್ತು ಸಾಯಂಕಾಲ ಬಯಲಮನದ ಹೊರಗೆ ಬಂದಾಗ ಇನ್ನೊಂದು ರೌಂಡ್ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಹೇಳಿದ್ದೇನೇನೋ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಮತ್ತೇನು ಹೊಸ ಸಮಸ್ಯೆ ಉದ್ಭವ ಆಗಿದೆ, ಎಷ್ಟು ಪೇಷಂಟ್ ಏನು ಆಗ್ತದೆ, ಎಷ್ಟು ಪೇಷಂಟ್ ಹೊರಗೆ ಹೋಗ್ತಿದ್ದಾರೆ ಎಲ್ಲ ಲೆಕ್ಕ. ಈ ಖಾಸಗಿ ಆಸ್ಪತ್ರೆಯವರು ಕೂಡ ಒಂದು ಇದಿದೆ, ಬಹುತೇಕ ನಿಮಗೂ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಕ್ಸಿಜನ್ ಕೊಡ್ತಾ ಇಲ್ಲ ನಮಗೆ. ಹೌದು, ಇವತ್ತು ಅವರು ಒಂದು 40 ಸಿಲಿಂಡರ್ ಕೇಳಿ 20 ಅವರಿಗೆ ಕೊಡ್ತಾರೆ. ಅಷ್ಟಾಗಿ ಮ್ಯಾನೇಜ್ ಮಾಡತ್ತೆ ಹೇಳ್ತಾರೆ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಊಟಿದ್ರೆ ನೀವು ಮಾಡ್ಬೋದು, ಒಂದು 20 ಊಟ ಮಾಡಿ ಸಂಜೆಗೆ ಬೇಡ ಅಂತ. ಅದು ಆಕ್ಸಿಜನಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ನು ವಿದಿನ್ ಸೆಕೆಂಡ್ ಸ್ಟಾಪ್ ಆದರೆ ಡೆತ್ ಆಗುತ್ತೆ. ವಿದಿನ್ ಸೆಕೆಂಡ್ ಅಷ್ಟೇ. ಅದನ್ನು ಸರ್ಕಾರ ಅರ್ಥ ಮಾಡ್ಲಿಕ್ಕೆ ಹಿಡಿಯಿಲ್ಲ. ಆಕ್ಸಿಜನ್ ಅಂದ್ರೆ ಅದೇನು ಊಟ ಅಥವಾ ನೀರು ಅಂತ ಹೇಳ್ತಾರೆ. ಹಂಗಾಗೋದು ತಕ್ಷಣ ಬೇಕೇ ಅದು. ಈಗ ಸಮಸ್ಯೆ ಉದ್ಭವ ಆಗಿದೆ, ಎಷ್ಟು ಪೇಷಂಟ್ ಏನು ಆಗ್ತದೆ, ಎಷ್ಟು ಪೇಷಂಟ್ ಹೊರಗೆ ಹೋಗ್ತಿದ್ದಾರೆ ಎಲ್ಲ ಲೆಕ್ಕ. ಈ ಖಾಸಗಿ ಆಸ್ಪತ್ರೆಯವರು ಕೂಡ ಒಂದು ಇದಿದೆ, ಬಹುತೇಕ ನಿಮಗೂ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಕ್ಸಿಜನ್ ಕೊಡ್ತಾ ಇಲ್ಲ ನಮಗೆ. ಹೌದು, ಇವತ್ತು ಅವರು ಒಂದು 40 ಸಿಲಿಂಡರ್ ಕೇಳಿ 20 ಅವರಿಗೆ ಕೊಡ್ತಾರೆ. ಅಷ್ಟಾಗಿ ಮ್ಯಾನೇಜ್ ಮಾಡತ್ತೆ ಹೇಳ್ತಾರೆ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಊಟಿದ್ರೆ ನೀವು ಮಾಡ್ಬೋದು, ಒಂದು 20 ಊಟ ಮಾಡಿ ಸಂಜೆಗೆ ಬೇಡ ಅಂತ. ಅದು ಆಕ್ಸಿಜನಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ನು ವಿದಿನ್ ಸೆಕೆಂಡ್ ಸ್ಟಾಪ್ ಆದರೆ ಡೆತ್ ಆಗುತ್ತೆ. ವಿದಿನ್ ಸೆಕೆಂಡ್ ಅಷ್ಟೇ. ಅದನ್ನು ಸರ್ಕಾರ ಅರ್ಥ ಮಾಡ್ಲಿಕ್ಕೆ ಹಿಡಿಯಿಲ್ಲ. ಆಕ್ಸಿಜನ್ ಅಂದ್ರೆ ಅದೇನು ಊಟ ಅಥವಾ ನೀರು ಅಂತ ಹೇಳ್ತಾರೆ. ಹಂಗಾಗೋದು ತಕ್ಷಣ ಬೇಕೇ ಅದು. ಈಗೇನೋ ಇನ್ನೊಂದು ಹಾಸ್ಪಿಟ್ಲಿಗೆ ಏನಾಗಿದೆ, ಸಿಂಪಲ್ ಆಗಿ ಪರ್ ಮಿನಿಟ್ಗೆ 1 ಲೀಟ್ರು 2 ಲೀಟ್ರು ಆಕ್ಸಿಜನ್ ಮಾತ್ರ ಅಡ್ಮಿಟ್ ಮಾಡ್ತಾರೆ. ಈ ವೆಂಟಿಲೇಟರ್ ಅಂದ್ರೆ ಮಾಡ್ತಾನೆ ಇಲ್ಲ. ಯಾಕಂದ್ರೆ ಇಡೀ 20 ಜನದ ಆಕ್ಸಿಜನ್ ಒಬ್ಬನೇ ಕೊಡ್ಬೇಕು ನಾವು. ಅಂತಂದ್ ಬಂದ್ರೆ ಪೇಷಂಟ್ ಅವ್ರು ಇನ್ನು ಒಳಗಡೆ ಅಡ್ಮಿಟ್ ಮಾಡ್ತಾರೆ. ಕಾರಣ ಅಂದ್ರೆ 20 ಜನ ಕೊಡೋದು ನಾವು ಒಬ್ರಿಗೆ ಕೊಡೋದಾಗ್ತಿದೆ. ಸೊ ಅವ್ನಿಗೆ ಯಾವ ಆಸ್ಪತ್ರೆಯಲ್ಲಿ ಹೋದ್ರು ಕೂಡ ಅವನಿಗೆ ಕೊಡಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದಕ್ಕೆ ಪರ್ ಮಿನಿಟ್ 60 ಲೀಟರ್ ಕೊಡಬೇಕು ಪರ್ ಮಿನಿಟ್. ಇಲ್ಲಿ ಪರ್ ಮಿನಿಟ್ 60 ಲೀಟರ್ ಮೇಲೆ ನಾವು 20 ಜನ ಬದುಕ್ತೀವಿ ಅಂತ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಇದೊಂದು ಹೊಸದು ಟ್ರೆಂಡ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಬೇರೆ ಕಡೆ ಆಗಿರ್ಬೋದು. 60 ಲೀಟರ್ ಪರ್ ಮಿನಿಟು. ಇವ್ರಿಗೆ ಎಲ್ಲರಿಗೂ ಕೂಡ 60 ಮಿನಿಟು ಪರ್ ಲೀಟ್ರು 20 ಪೇಷಂಟ್ಗೆ. ವೆಂಟಿಲೇಟರ್ ಅಂದರೆ ಇಲ್ಲ ಅಂತ. ಸೊ ಹಿಂಗಾಗಿ ಅವ್ನು ಆಟೋಮೆಟಿಕ್ಲಿ ಆಕ್ಸಿಜನ್ ಇಲ್ದೇ ಡೆತ್ ಇಂಥ ಭಾಳಷ್ಟು ಕೇಸ್ ಆಗ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ನಾವು 10 KL ಆಕ್ಸಿಜನ್ ಅವಶ್ಯಕತೆ ಇದೆ ಎಕ್ಸ್ಟ್ರಾ. ಅಂದರೆ ಮ್ಯಾನೇಜ್ ಆಗುತ್ತೆ. ಇನ್ನು 10 KL ಬಂದರೆ ಎಕ್ಸ್ಟ್ರಾ ಬೆಡ್ ಮಾಡ್ಬೋದು. ವೆಂಟಿಲೇಟರ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಸರ್ BIMS-ಅಲ್ಲಂತೂ ಅವ್ಯವಸ್ಥೆ ಆಗರಾದಂಗೆ ಆಗ್ಬಿಟ್ಟೈತೆ ಸರ್. ಅಲ್ಲಿ ಯಾರು ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ನೀರು ಸದ್ಯಕ್ಕೆ ಕೊಡ್ಲಾರ್ದ ಪರಿಸ್ಥಿತಿ BIMS-ಅಲ್ಲದ. ಅಲ್ಲಿ ಹೋದ್ರೆ ಡೆಡ್ ಬಾಡಿನ ಹೊರಗೆ ಬರ್ತೈತಪ್ಪ ಅನ್ನೋ ಮಟ್ಟಿಗೆ ಅಷ್ಟು ವಸ್ತು ಹೋಗ್ಬಿಟ್ಟೈತೆ ಸರ್. ಇವನ್ ಲಕ್ಷ್ಮಣ್ ಸವದಿ ಅವ್ರ ಸದ್ಯಕ್ಕೆ ಡೈರೆಕ್ಟರ್ಗೆ ಬೈದ್ರು, ಆದ್ರು ಬಟ್ ಅದು ಏನು ಬದಲಾವಣೆನೇ ಆಗ್ತಾ ಇಲ್ಲ ಸರ್. ಹೆಂಗೆ ಅದಕ್ಕೆ ಮೀಟಿಂಗ್ ಆಗಬೇಕಲ್ಲ. ಇದೆಲ್ಲ ಪರಿಹಾರ ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ನಮ್ಮನ್ನೆಲ್ಲ ಕರಿಬೇಕು. ಅವ್ರು ಮಾಡಿ ಅವ್ರ ಮೀಟಿಂಗ್ ಹೋದ್ರು ಅಧಿಕಾರಿಗಳಿಗೆ ಕೇಳಿದ್ರೆ ಹಂಗಾಗಲ್ಲ. ಯಾಕಂದ್ರೆ ನಾವು ಫೀಲ್ಡ್ನಲ್ಲಿ ಇರ್ತೀವಿ, ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ತದೆ. ನಮ್ಮ ಕಾರ್ಯಕರ್ತರು ಬಂದು ನಮ್ಗೆ ಹೇಳಿರ್ತಾರೆ, ಹಿಂಗಿದೆ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ. ಅದಕ್ಕಾಗಿ ನಮ್ಮ ಕರೆದವರು ಎಲ್ಲರೂ ಕರಿಬೇಕು. ಈಗ ತಕ್ಷಣ ಬರಬೇಕು. ಅವರು ತಕ್ಷಣ ಬಂದು ಒಂದು ಮೀಟಿಂಗ್ ಮಾಡಿ
ಪರಿಹಾರ ಮಾಡಿದ್ರೆ ಇನ್ನೂ ಹೆಚ್ಚು ಸೇವೆಗಳನ್ನು ಉಳಿಸ್ಬೋದು. ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ, ಕೆಲವೊಂದಿಷ್ಟು ವರ್ಗಕ್ಕೆ ಇಂತಿಷ್ಟು ಅಂತೇಳಿ ದುಡ್ಡು ಕೊಡ್ತೀವಿ ಅಂತ ಅಂದಿದ್ದಾರೆ. ಕಳೆದ ಬಾರಿ ಕೂಡ ಘೋಷಣೆ ಮಾಡಿದ್ರು, ಅದು ಎಷ್ಟರ ಮಟ್ಟಿಗೆ ಮುಟ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಬಾರಿದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಇದೆ? ನಾವು ಈಗ ಸ್ವಾಗತ ಮಾಡ್ತೀವಿ, ಆದರೆ ಮೊದಲು ಅವ್ರು ಹಳಿದ ಘೋಷಣೆ ಮಾಡಿದಾನೆ ಕೊಡಲಿ. ಇದೇ ಆಟೋ ಡ್ರೈವರ್ಗೆ 5,000 ರೂಪಾಯಿ ಕೊಟ್ಟಿದ್ರು, ಯಾರಿಗೂ ಕೂಡ ಬಂದು ಮುಟ್ಟಿಲ್ಲ. ಸೊ ಇಂಥ ಪ್ಯಾಕೇಜನ್ನು ಭಾಳ ಸರಿ ಘೋಷಣೆ ಮಾಡಿದ್ದಾರೆ, ಕೇಂದ್ರದವರು ಮಾಡಿದ್ದಾರೆ, ರಾಜ್ಯದವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಖಂಡಿತವಾಗಿ ಈ ಮುಟ್ರು ಕೂಡ ಹಿಂದಿಂದ ಏನಂತ ಕೇಳ್ತೀವಿ ನಾವು. ಈಗ ಹಳೇದೇನಾಯಿತು ಕೊಟ್ಟೇ ಇಲ್ಲ. ಇದೇ ಆಟೋ ಡ್ರೈವರ್ಗೆ 5,000 ರೂಪಾಯಿನೋ ಮಾಡಿದರೆ, ಬೇರೆಯವ್ರಿಗೆ 10,000 ಮಾಡಿದರೆ ಅದಿಲ್ಲಿದೆ. ಅದು ಫಸ್ಟ್ ಕೊಟ್ಟ ಮ್ಯಾಗ ಇದನ್ನ ಬಗ್ಗೆ ಫಸ್ಟ್ ಅದು ಕೊಡಿ, ಇದನ್ನು ಕೊಡಿ. ಸೊ ಇದ್ರ ಬಗ್ಗೆ ನಮ್ದೇನು ಭರವಸೆ ಇಲ್ಲ. ಈ ಪ್ಯಾಕೇಜ್ ಸಲ ಹಿಂದಿನ ದಿನ ಕೊಟ್ಟಿಲ್ಲ ಅಲ್ಲ, ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ಇಡೀ ಜನತೆಗೆ ಗೊತ್ತಿದೆ. 5,000 ಆಟೋ ಡ್ರೈವರ್ ಕೊಟ್ಟಿಲ್ಲ, ಬೇರೆಯವ್ರು ಕೂಡ ಕೊಟ್ಟಿಲ್ಲ. ಸೊ ಹಿಂದಿನ ಕೊಟ್ಟ ಮ್ಯಾಗ ಅದಕ್ಕೆ ನಮ್ಗೆ ಭರವಸೆ ಬರುತ್ತೆ. ಅಂದ್ರೆ ಸುಮ್ಮನೆ ಸರ್ಕಾರ ಯಾವುದೋ ಒಂದು ಸುಮ್ಮನೆ ಯಾಕಂದ್ರೆ ಈಗೆಲ್ಲ ನಾವು ಒತ್ತಡ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 1 ಕೋಟಿ ಜನಕ್ಕೆ 10,000 ಅಂತ 10,000 ಕೋಟಿ ಆಗದೆ ಸಿದ್ದರಾಮಯ್ಯ ಅವರು ಒಂದು ಒತ್ತಡ ಮಾಡ್ತಾ ಇದ್ದಾರೆ ಪದೇ ಪದೇ. ಬೇರೆ ಸ್ಟೇಟ್ನವ್ರು 4,000 ಕೊಟ್ಟಿದ್ದಾರೆ, ತಮಿಳುನಾಡು, ಬೇರೆಯವರು ಕೂಡ. ಸೆಕೆಂಡ್ CM ಅವರು ಕೂಡ ಇಡೀ ವೆಚ್ಚ ಖಾಸಗಿ ಇರಲಿ ಗೌರ್ಮೆಂಟ್ನಲ್ಲಿ ಫ್ರೀ ಅಂತ ಹೇಳಿದ್ದಾರೆ. ಸೊ ಅದನ್ನು ಮರೆ ಹೆಚ್ಚೆ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಏನು 1,200 ಕೋಟಿ ಅಂತ ದೊಡ್ಡದು ಏನೋ ಆಗಲ್ಲ, ಭಾಳ ಕಡಿಮೆ. 1 ಹೆಕ್ಟೇರಿಗೆ ನೀವು 10,000 ಅಂದರೆ 1 ಎಕರೆಗೆ 3,000 ರೂಪಾಯಿ ಬರುತ್ತೆ. 4,000 ರೂಪಾಯಿ 4,000 ರೂಪಾಯಿ 1 ಎಕರೆಗೆ. ಸೊ ಅದೊಂದು ದಿವಸದ ಆದಾಯ. ಅದು ಸುಮ್ಮನೆ ವಿರೋಧ ಪಕ್ಷದವರು ಒತ್ತಡ ಮಾಡ್ತಿದಾರಂತ ಏನೋ ಕೊಟ್ಟೆ ಅಂತ ಜನಕ್ಕೆ ತೋರಿಸ್ಲಿಕ್ಕೆ ಒಂದು ಪ್ರಚಾರ ಪ್ಯಾಕೇಜ್ ಅಷ್ಟೇ ಹೊರತಾಗಿ ನಿಜವಾದ ಪ್ಯಾಕೇಜ್ ಅಲ್ಲ. ಹೊರಗಿಂದನ ಆಮದು ಮಾಡ್ಬೋದು. ಈ ಸಚಿವರಾಗಲಿ CM ಅವ್ರ ನಡುವೆ ಕಮ್ಯುನಿಕೇಶನ್ ಇದಾಗ್ತಾ ಇಲ್ಲ. ಇರ್ಬೋದು ಅವ್ರವ್ರ ಕೆಲವೊಂದಿಷ್ಟು ಮುಸುಕಿನ ಗುದ್ದಾಡೋದು ಇದ್ದೇ ಇದೆ. ಅದಂತಿ ಇಂಟರ್ನಲ್ ಪ್ರಾಬ್ಲಮ್ ಇದ್ದೇ ಇದೆ ಅವ್ರ ಪಕ್ಷದಲ್ಲಿ. ಆ ಇಂಟರ್ನಲ್ ಇವತ್ತು ಜನರ ಸಫರ್ ಆಗಬೇಕಾಗಿದೆ. ನಮ್ಮಲ್ಲಿ ನೋಡಿ, ಇಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತಾರೆ, ಮೊನ್ನೆ ಅವ್ರು ಬಂದ್ರು, ಅವ್ರ ಪಾಡಿಗೆ ಹೇಳಿದ್ರು ಬಂದ್ರು. ಅಟ್ಲೀಸ್ಟು ಎಲ್ಲನೂ ಒಂದು ಮೀಟಿಂಗ್ ಕರೆದು ಅವ್ರ ಸಲಹೆ ಕೇಳಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗಿ ಮಾಡಬೇಕಿತ್ತು. ಅಲ್ಲ, ನೀವೇ ಬರ್ಬೇಕಂತ ಹೇಳ್ತಾರೆ ಸರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು. ಇಂಟ್ರೆಸ್ಟ್ ಇದ್ರೆ ಅವರೇ ಬರ್ಬೇಕಂತ. ಇಂಟಿಮೇಷನ್ ಮಾಡಬೇಕು. ಅದೇ ನಮಗೆ ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗಬೇಕು. DC ಬೇರೆ ಪಕ್ಷದಿಂದ ಹೇಳಿಸ್ತಿರಲ್ಲ, DC ಅಂತ ಹೇಳಿಸ್ತೀರಿ, ಇದಕ್ಕೆ ಯಾರು ಹೇಳಿಸಿಲ್ಲ. ಜಿಲ್ಲಾಧಿಕಾರಿಗಳಿಂದ ಹೇಳಿಸಿದ್ರೆ ನಾವು ಬಂದೇ ಬರ್ತೀವಿ. ಎಲ್ಲ ಪಾರ್ಟಿಯವ್ರನ್ನ ಕರೆದ್ರೆ ಅವ್ರ ಪಾರ್ಟಿಯವ್ರು ಬರಲಿ, ನಾವು ಬರ್ತೀವಿ. ಅಲ್ಲ, ಈಗ ನಿಮ್ಮನ್ನ ಕರೆದ್ರೆ ಆನ್ಸರ್ ಮಾಡ್ಬೇಕಾಗತ್ತಲ್ಲ ಸರ್. ಅದಕ್ಕೆ ಈಗ ವಿರೋಧ ಪಕ್ಷದವ್ರನ್ನ ಕರೆದ್ರೆ ನೀವು ಕ್ವಶನ್ ಮಾಡ್ತೀರಿ, ಎಷ್ಟಿದೆ ಏನಿದೆ ಅಂತ. ಇದು ಒಂದು ಭಯ ಕಾಡ್ತಾ ಇದೆ. 100% ಇದ್ದೇ ಇದೆ. ನಮ್ಗೆ ಕರಿಬೇಕು. ಈಗ ಕಾಲ ಮಿಂಚಲೆ ಈಗ ಕೂಡ ಒಂದು ಉಸ್ತುವಾರಿ ಸಚಿವರು 4 ಜನ ಮಂತ್ರಿಗಳಿದ್ದಾರೆ. ಸೊ ನಮ್ಮನ್ನು ಕರ್ಕೊಂಡು ಮೀಟಿಂಗ್ ಮಾಡಿದ್ರೆ ಏನೋ ನಮ್ಮ ಸಲಹೆಗಳನ್ನು ಹೇಳ್ತೀವಿ, ಅವರು ಪಕ್ಷದವ್ರು ಅವ್ರ ಸಲಹೆಗಳನ್ನು ಹೇಳ್ತಾರೆ. ಸೊ ಪರಿಹಾರ ಮಾಡಲಿಕ್ಕೆ ಒಳ್ಳೇದಾಗ್ತೈತಿ. ಸುಮ್ಮನೆ ಅದನ್ನು ಬಿಟ್ಟು ಒಂದು ತಾವೇ ಮೀಟಿಂಗ್ ಮಾಡಿ ಅಲ್ಲದೆ ಅಲ್ಲಿ ವಿಸಿಟ್ ಮಾಡೋದಂಗೆ ಆಗೋಲ್ಲ. ಅಲ್ಲ, ಈಗ ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಡ್ ಎಷ್ಟಿದಾವೆ, ಆಕ್ಸಿಜನ್ ಎಷ್ಟು ಕೊಟ್ರಿ ಅಂತ ಕೇಳೋದನ್ನೇ ರಾಜಕಾರಣನ BJP ಅವ್ರ ಪ್ರಕಾರ ಅಂತ. ಅವ್ರಿಗೆ ತಮ್ಮ ಜವಾಬ್ದಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜಕೀಯ ಏನ್ ಮಾಡ್ತಾರೆ ಇದ್ದಾಗ ಯಾರುಗಳು ಜೀವ ಉಳಿಸ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದಾರ. ರಾಜಕೀಯ ಮಾಡೋದು ಪ್ರಶ್ನೆ ಇಲ್ಲ. ಶಾಲೆಗಳು ಕೊಡ್ತು ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೆಡ್ಗಳ ಖಾಲಿ ಇದೆ. ಇಲ್ಲಿಯೂ ಕೂಡ 1,000 ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ JIMS ಅಲ್ಲಿ ಗೋಕಾಕದಲ್ಲಿ 33 ಇದೆ, ಅಲ್ಲಿ 100ಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಚಿಕ್ಕೋಡಿಯಲ್ಲಿ ಇದೆ, ಸೌದತ್ತಿಯಲ್ಲಿ ಇದೆ, ಎಲ್ಲ ಕಡೆ ಇದೆ. ಆದ್ರೆ ಅಲ್ಲಿ ಆಕ್ಷನ್ ಇಲ್ಲ, ಸಿಬ್ಬಂದಿಗಳಿಲ್ಲ. ಇವನ್ನ ನೀವು ನೇಮಕ ಮಾಡಿದ್ರೆ ಏನು ಅವ್ರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೂ ಈಗಲಾದ್ರೂ ಕೂಡ ತಕ್ಷಣ ಎಲ್ಲ ಕೆಲಸ ಬಿಟ್ಟು ನರ್ಸ್ಗಳನ್ನು, ಟೆಕ್ನಿಷಿಯನ್ಗಳನ್ನು, ಡಾಕ್ಟರ್ಗಳನ್ನು ಒಂದು ಕಡೆ ನೇಮಕ ಮಾಡಬೇಕು. ನಮಗೆ ಆಕ್ಸಿಜನ್ ಪ್ಲಾಂಟ್ ಈಗಾಗಲೇ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ.
ಬೇರೆ ಬೇರೆ ನೆಕ್ಸ್ಟ್ ಲೆವೆಲ್ ಹಾಸ್ಪಿಟ್ಲಲ್ಲಿ ಅವು ಬೇಗ ಕಾರ್ಯಾರಂಭ ಮಾಡಬೇಕು. ಸೊ ಮುಂದೆ ಫ್ಯೂಚರ್ಗೂ ಈಗ ಮೊದಲನೇ ಅಲೆಯಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಏನು ನಾವು ತಯಾರಿ ಮಾಡ್ಕೊಳ್ಬೇಕು ಅಂತ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು. ಸರ್, ಈಗ ಗ್ರಾಮೀಣ ಭಾಗವನ್ನು ಸರ್ಕಾರಕ್ಕೆ ಸಂಪೂರ್ಣವಾಗಿ ಕಡೆಗಣಿಸಿದೆಯಾ? ಆಗಲಿಲ್ಲ, ಒಂದು ಬೆಂಗಳೂರು ಮಾತ್ರ ಸೀಮಿತ ಆಗಿದೆ. ಬೆಂಗಳೂರಲ್ಲಿ ಹೆಚ್ಚಿದೆ, ಬೆಂಗಳೂರಲ್ಲಿ ಈಗ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ, ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗಾದ್ರೂ ಏನಾದರೂ ಮಾಡ್ಬೋದು ಗ್ರಾಮೀಣ ಮಾಡ್ಬೇಕಲ್ಲ, ಮಾಡ್ಲಿಕ್ಕೆ ಸರ್ಕಾರ ಮಾಡ್ಲಿಕ್ಕೆ ದೊಡ್ಡ ಮನಸ್ಸಲ್ಲ, ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಆಕ್ಸಿಜನ್ ಇನ್ನೂ ಬೆಳಗಾವಿ ಜಿಲ್ಲೆಗೆ ಇನ್ನೂ ಅವಶ್ಯಕತೆ ಇದೆ. ಡಿಮಾಂಡ್ ಕೇಳಿದ್ದಾರೆ, ಕೊಡ್ಲಿಕ್ಕೆ ಯಾರಿಲ್ಲ. ಅವ್ರ ಆಕ್ಸಿಜನ್ ಇಲ್ಲ ಅಂತ ಬೆಡ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಸ್ಪತ್ರೆ ನಡೆಯಿಲ್ಲ. ಏನು ಸರ್ಕಾರಕ್ಕೆ ಏನು ಸಲಹೆ ಕೊಡ್ಬೋದು? ಸರ್ಕಾರಕ್ಕೆ ಎಲ್ಲ ಕೆಲಸ ಬಿಡಿ, ಇದಕ್ಕೆ ಹೆಚ್ಚು ನೀವು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡಿ. ಏನೊಂದು 4-5 ತಿಂಗಳ ಕೆಲಸ ಬೇರೆ ಸ್ಟಾಪ್ ಮಾಡಿದ್ರೆ ಏನಂತದ್ದು ಏನು ಅನಾಹುತ ಏನಾಗೋಲ್ಲ. ಹೊಸ ಹೊಸ ಆಸ್ಪತ್ರೆಗಳನ್ನು ಇದೇ ನೆಪದಲ್ಲಿ ಹೊಸ ತಾಲೂಕಿಗಿಂತನೂ ನೆಕ್ಸ್ಟ್ ಹೊಸ ತಾಲೂಕು ಆಗಿದೆ 100 ಬೆಡ್ ಹಾಸ್ಪಿಟಲ್ ಮಾಡಿ. ಅಲ್ಲಿ ಇನ್ನು ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅವನು ಅಪ್ಗ್ರೇಡ್ ಮಾಡಿ. ಸೊ ನಾವು ಡಿಸ್ಟಿಕ್ ಅನ್ನೋ ಬದಲಾಗಿ ಡಿಸ್ಟಿಕ್ ಮಾದರಿ ಆಸ್ಪತ್ರೆಗಳನ್ನ ಗ್ರಾಮದಲ್ಲಿ ಅದಕ್ಕಿಂತ ಕೆಳಗಡೆ ಹೋಗಬೇಕು. ಅಥವಾ ಈಗ ಹೊಸ ತಾಲೂಕು ಆಗಿದೆ 50, ಅಲ್ಲಿ 100 ಬೆಡ್ ಹಾಸ್ಪಿಟಲ್ ಮಾಡ್ರೆ ಅನುಕೂಲ ಆಗ್ತೈತೆ. ಓನ್ ಆಕ್ಸಿಜನ್ ಪ್ಲಾಂಟ್ ಅವರಿಗೆಲ್ಲ ಪ್ರೊವೈಡ್ ಮಾಡಬೇಕು. पृथ्वी सिंग फाउंडेशनच्या वतीने जयनगर, सह्याद्रीनगर व हिंडलगा परिसरातील कोरोनाने मृत पावलेल्या लोकांच्या घरांचे निर्जंतुकीकरण करण्यात आले आहे. कोरोना महामारीमुळे मृत पावलेल्या व्यक्तींच्या घरांना संपूर्ण निर्जंतुकीकरणाची फवारणी पृथ्वी फाउंडेशनच्या वतीने केली जात आहे. मंगळवारी पृथ्वी सिंग फाउंडेशनचे संस्थापक पृथ्वी सिंग यांच्या नेतृत्वाखाली सदस्यांच्या सहकार्याने या मोहिमेची सुरुवात करण्यात आली आहे. जयनगर, सह्याद्रीनगर, हिंडलगा परिसरातील कोरोनाने मृत पावलेल्या घरांचे निर्जंतुकीकरण करण्यात आले. नेहमी समाजाच्या सेवेसाठी कार्यरत असलेल्या पृथ्वी फाउंडेशनच्या सदस्यांनी यापुढेही निर्जंतुकीकरण करण्यासाठी प्रयत्नशील असल्याचे सांगितले आहे. सध्या कोरोनाने मृतांची आकडेवारी वाढत आहे. त्यासाठी म्हणून होणारा धोका टाळण्यासाठी पृथ्वी सिंग फाउंडेशनतर्फे हे निर्जंतुकीकरण केले जात आहे. महादेव पवार, KNN सिटी न्यूज, बेळगाव. आता वेळ झाली आहे छोट्याशा ब्रेकची. तुम्ही पाहत रहा KNN सिटी न्यूज मराठी. One stop, one shop, one solution for all your celebration. We Sumitina Traders provide best services and are wholesale dealers in birthday items, marriage decor, event management and many more. We also deal in all seasonal items such as Holi, Ganpati, rainy wear, Diwali, Christmas, etc. We also deal at cake items, toys, fetas, special light effects, etc. We also undertake events such as birthday decoration, baby shower and special entries for all the occasions.
visit our shop to experience the best services in Belgaum. Regards, Sumitina Traders, Pangul Gully, Belgaum. Contact Vicky Mehta 99868 or Ruchi 99866 60208. रॉयल फर्निचर गॅलरी फॅक्टरी आउटलेट. क्वालिटीमध्ये यापेक्षा सुंदर कुठेही नाही आणि दरामध्ये यापेक्षा स्वस्त कुठेही नाही. सोबत 5 वर्षाची वॉरंटी. थेट फॅक्टरीमधून विक्रीला 65% सूट. सोफा सेट सुरुवाती दर 12,500 रुपये, डायनिंग सेट 7,500 रुपये, वॉर्डरोब 5,500 रुपये, डबल बेड कॉट 10,500 रुपये, टीव्ही वॉल युनिट 3,500 रुपये, ड्रेसिंग टेबल 2,500 रुपये, कम्प्युटर टेबल 1,500 रुपये, दिवाण 3,500 रुपये. याशिवाय तुम्हाला येथे मिळतील सेंटर टेबल, ऑफिस चेअर आणि ऑफिस फर्निचर. त्याचप्रमाणे खास मन लुभावणारे मॅरेज पॅकेजेसही उपलब्ध आहेत आणि आमच्याकडे लोनची सुविधाही आहे, ते पण सोप्या EMI सोबत. मग आजही भेट द्या रॉयल फर्निचर गॅलरी फॅक्टरी आउटलेट, राधाकृष्ण टावर, बिलो सिंडिकेट बँक, नियर गोबी मंचुरी शॉप, समाधिवी गल्ली, बेळगाव. संपर्क साधा 9483560831 वर. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. क्लासिक ऑल इन वन. थंडीमध्येही मिळणार गरमीचा अनुभव. या ठिकाणी तुम्हाला मिळतील प्युअर वुलनने बनलेले डोक्यापासून पायापर्यंतचे सर्व प्रकारचे गरम कपडे. मुलगा असो किंवा मुलगी, महिला असो वा पुरुष, लहान मुले असो वा वयोवृद्ध, सर्वांसाठी स्वेटर, जॅकेट्स, आय मास्क, फेस मास्क, कानपट्टी, हँड ग्लोव्स, स्केल कॅप, मंकी कॅप, मफलर, हेल्मेट कॅप, अँकल सॉक्स, थंब सॉक्स, नी सॉक्स, ब्लाउज स्वेटर, स्टोल, सन केट, कॉटन हँड ग्लोव्स, थर्मल, टी-शर्ट्स, 3/4 पॅन्ट्स, बर्मुडा, नाईटवेअर, गाउन्स, अंडरगारमेंट्स, आणखीन खूप काही एकाच ठिकाणी बाळापासूनच्या साईज पासून प्लस साईज पर्यंत प्रत्येक साईज मध्ये उपलब्ध. म्हणजे एकाच शॉप मध्ये करा सर्व प्रकारच्या कपड्यांची खरेदी. तर मग आजच भेट द्या क्लासिक ऑल इन वन, शॉप नंबर 1457, मारुती गल्ली, बिसाइड मारुती टेम्पल, बसवांग गल्ली कॉर्नर, बेलगाम. तर संपर्क साधा 9669698537 वर. ब्रेकनंतर आपल्या सर्वांचे पुन्हा एकदा स्वागत आहे. DRDOच्या वैद्यकीय शास्त्रज्ञांनी कोरोनावरील प्रखर औषध शोधले असून कोरोना नियंत्रणात आणण्यासाठी भाजपाकडून सेवा ही संघटना कार्यरत असल्याची माहिती राज्य भाजप प्रवक्ते MB जिर्ली यांनी दिली आहे.
95 to 98% people are recovering without going to hospital. ವಿದೌಟ್ ಗೋಯಿಂಗ್ ಟು ಹಾಸ್ಪಿಟಲ್, ಮನೆಯಲ್ಲಿಯೇ ಔಷಧವನ್ನು ಪಡೆದು ಮನೆಯಲ್ಲಿಯೇ ಆರೈಕೆಗಳನ್ನು ಪಡೆದು. ನನಗೂ ಕೋವಿಡ್ ಆಗಿತ್ತು. ಐ ಹ್ಯಾಡ್ ಎ ಪಾಸಿಟಿವ್ ಕೋವಿಡ್. ಟೆಸ್ಟಿಂಗ್ ಮಾಡಿದ ನಂತರ ನಾನು ಸಿಟಿ ಸ್ಕ್ಯಾನ್ ಮಾಡಿಕೊಂಡೆ, ಅದರಲ್ಲಿಯೂ ತುಂಬಾ ಪಾಯಿಂಟ್ಸ್ ಬಂತು. ಆದ್ರೆ ಡಾಕ್ಟರ್ ಸಲಹೆ ಮೇರೆಗೆ ನಾನು ಮನೆಯಲ್ಲಿ ಔಷಧ ತಗೊಂಡೆ. ಅದರಿಂದ ಯಾರು ಹೆದರಬೇಕಾಗಿಲ್ಲ. ಆದ್ರೆ ನೀವು ಹೇಳೋ ಹಾಗೆ ಹಳ್ಳಿಗಳಲ್ಲಿರುವಂತ ಜನರನ್ನ ಎಜುಕೇಟ್ ಮಾಡುವಂಥದ್ದು, ಅದು ಎಜುಕೇಟ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಾನು ಅದಕ್ಕೆ ಸುಮಾರು ಡಾಕ್ಟರ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ಬೇಕು, ಅಧಿಕಾರಿಗಳಿಂದ ಕೊಡಿಸ್ಬೇಕು, ರಾಜಕಾರಣಿಗಳಿಂದ ಕೊಡಿಸ್ಬೇಕು. ಸರ್, ಮಾಡುವಂತ ಪ್ರಯತ್ನ ನಿಮಗೆಲ್ಲ ಗೊತ್ತಿದೆ. ವಾಟ್ ಡಿಫಿಕಲ್ಟಿ ವಿ ಆರ್ ಫೇಸಿಂಗ್. ನೀವು ಎಲ್ಲರೂ ಕೂಡಿ ಎಲ್ರಿಗೂ ಕೊಟ್ಟಿದ್ದಾರೆ. ದಿಸ್ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್, ಪ್ರಿಂಟ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್, ಎಲೆಕ್ಟ್ರಾನಿಕ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ನಾನೇ ಸುಮಾರು ನಮ್ಮ ಹಳ್ಳಿಗೆ ಹೋದಾಗ, ನಮ್ಮೂರು ಬೋರ್ಗಲ್, ಹುಕ್ಕೇರಿ ತಾಲೂಕ, ನಮ್ಮೂರಲ್ಲಿ ನಿನ್ನೆ ನನ್ನ ಗೆಳೆಯ ತಿಳ್ಕೊಂಡ್ರು. ನಮ್ಮ ಮನೆಯಲ್ಲಿ ತುಂಬಾ ಜನ ಅಫೆಕ್ಟ್ ಆಗಿದ್ದಾರೆ. ಅವರಿಗೆ ಅದ್ರ ಬಗ್ಗೆ ಒಂದು ಊರಿನಲ್ಲಿ ಕೇಳಿದೆ, ಅವರಿಗೆ ಆ ಮನೆಯಲ್ಲಿ ಇರೋದೇ 2 ಜನ ಕೊರೋನಾ ಆಗಿದೆ, ಅವ್ರಿಗೆ ಯಾರು ಹಾಲು ಕೊಡ್ತಾ ಇಲ್ಲ. ಈ ರೀತಿ ಆಗಬಾರ್ದು. ನೀವು ಡಿಸ್ಟೆನ್ಸ್ ಇಟ್ಕೊಂಡು ಕೋವಿಡ್ ಪೇಷಂಟ್ 6 ಫುಟದ ಒಂದು ಅಂತರದಲ್ಲಿ ನಾವು ಮಾಸ್ಕ್ ಹಾಕೊಂಡು ಅವ್ರ ಹತ್ರ ಹೋಗಿ ಅವರಿಗೆ ಮಾಡಬಹುದು. ಈಗ ನಾಳೆ ಒಂದು ತಿಳ್ಕೊಳ್ಳಿ, ದ ಥರ್ಡ್ ವೇವ್ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನು ಥರ್ಡ್ ವೇವ್ ಬಂದು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಮಕ್ಕಳಿಗೆ ಅಟ್ಯಾಕ್ ಆದ್ರೆ ಹೌ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಸಿಚುವೇಶನ್? ಪ್ಲೀಸ್ ಥಿಂಕ್ ವೆರಿ ಸೀರಿಯಸ್. ಸಣ್ಣ ಮಗು ಇರುತ್ತೆ, ಅವನಿಗೆ ಮಾಸ್ಕ್ ಹಾಕೊಳ್ಳೋದು ಗೊತ್ತಿಲ್ಲ, ಅವನಿಗೆ ಔಷಧ ತೆಗೆದುಕೊಳ್ಳೋದು ಗೊತ್ತಿಲ್ಲ, ಅವನು ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಐಸೋಲೇಷನ್ ದಲ್ಲಿ ಇರೋದು ಸಾಧ್ಯ ಇಲ್ಲ. ಅದ್ರ ಕೂಡ ಅಮ್ಮ ಬೇಕು, ಯಾರಾದ್ರೂ ಅಮ್ಮ ಬೇಕು ಅಥವಾ ತಂದೆ ಬೇಕು, ಅವನಿಗೆ ಮಾಸ್ಕ್ ಹಾಕಿಸ್ಬೇಕು, ಐಸೋಲೇಷನ್ ದಲ್ಲಿ ಇಡಬೇಕು. ಇಂಥ ಒಂದು ಪರಿಸ್ಥಿತಿಯನ್ನ ನಾವು ವಿಚಾರ ಮಾಡಿದ್ರೇನೆ ಒಂಥರ ಕಳವಳ ಆಗ್ತಾ ಇದೆ. ಆದ್ದರಿಂದ ಇದೆಲ್ಲದಕ್ಕೂ ಸಿದ್ಧತೆಯನ್ನ ಮತ್ತೊಂದನ್ನು ತಾವು ಗಮನಿಸಿರಬಹುದು. ಪ್ರಿಂಟ್ ಮೀಡಿಯಾದಲ್ಲಿ, ನ್ಯಾಷನಲ್ ಪ್ರಿಂಟ್ ಮೀಡಿಯಾ ಅಂಡ್ ಇಂಟರ್ನ್ಯಾಷನಲ್ ಪ್ರಿಂಟ್ ಮೀಡಿಯಾದಲ್ಲಿ ಒಂದು 2-3 ಆರ್ಟಿಕಲ್ ಓದಿದೆ ನಾನು. ಬಹುತೇಕ ವಿಜ್ಞಾನಿಗಳ ಒಂದು ಪ್ರಯತ್ನದಿಂದ ನಮಗೆ ಔಷಧ, ವ್ಯಾಕ್ಸಿನೇಷನ್ ಸಂಶೋಧನೆ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ಬಟ್ ಒಂದು ಮಾತನ್ನು ಹೇಳಿದ್ರು, ಎರಡನೇ ಕೋವಿಡ್ ಅಲೆಯ ಬಗ್ಗೆ ಯಾವುದೇ ಮೆಡಿಕಲ್ ಸೈಂಟಿಸ್ಟ್ ಕುಡ್ ನಾಟ್ ಏಬಲ್ ಟು ಫೋರ್ಸಿ ದ ಇಂಪ್ಯಾಕ್ಟ್ ಆಫ್ ಸೆಕೆಂಡ್ ಕೋವಿಡ್. ಅನ್ನೋ ರೀತಿಯಲ್ಲಿ ಒಂದು ಚಿಂತನೆ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು, ದ ಸೈಂಟಿಸ್ಟ್ ಹ್ಯಾವ್ ಟು ಆನ್ಸರ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಯಾಕಂತ ಹೇಳಿದ್ರೆ ಕೋವಿಡ್ ಅನ್ನ ಎದುರಿಸಬೇಕಾದ್ರೆ ಆಕ್ಟಿವ್ ಸಪೋರ್ಟ್, ಕೋಆಪರೇಷನ್ ಆಫ್ ದ ಪಬ್ಲಿಕ್ ಅಂಡ್ ಮಾಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಎರಡನೇದು, ನೀವು ರಾಜಕೀಯ ಪಕ್ಷಗಳು, ರಾಜಕೀಯ ಧುರೀಣರು, ರಾಜಕೀಯ ಕಾರ್ಯಕರ್ತರು ಇದರಲ್ಲಿ ಮುಂದೆ ಬರಬೇಕು, ಕೆಲಸ ಮಾಡಬೇಕು. ಮೂರನೇದಾಗಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಎಜುಕೇಟಿಂಗ್ ದ ಪೀಪಲ್ ಆಗುವಂಥದ್ದು ನಿಮ್ಮಿಂದ. ಇಟ್ ಈಸ್ ಥ್ರೂ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ. ದಿಸ್ ಈಸ್ ದ ಬೆಸ್ಟ್ ವೇ ಟು ಎಜುಕೇಟ್ ದ ರೂರಲ್ ಮಾಸ್. ಆದ್ದರಿಂದ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ನಿಮಗೆ ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗರಿಗೆ ಈ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು. ಇದೇನು ಮುಟ್ಟಿದ ಕೂಡಲೇ ಮನುಷ್ಯ ಸಾವಾಗೋಲ್ಲ. ಮತ್ತೆ ಸ್ವ್ಯಾಬ್ ಟೆಸ್ಟ್ಗಳನ್ನ ಇವತ್ತು ಕೊಟ್ರೆ 8 ದಿವಸ 9 ದಿವಸ ನಂತರ ಅದ್ರ ಟೆಸ್ಟ್ ಬರ್ತಾ ಇದೆ. ಹಾಗಿದ್ರೆ ಆ ಟೆಸ್ಟ್ಗಳನ್ನಾದ್ರೂ ಯಾಕೆ ಮಾಡ್ತಾ ಇದ್ದೀರಿ? ಅದಕ್ಕೆ ನಮ್ಮ ಶಾಸಕರು ಮತ್ತೆ ಸಂಸದರು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಮೇಡಮ್, ಡಿಸ್ಟ್ರಿಕ್ಟ್ ವಿಚಾರ ಮಿನಿಸ್ಟರು ಮತ್ತೆ ಯಾರಿದ್ದಾರೆ ಅವರಿಗೆ ಸ್ವಲ್ಪ ಹೇಳಿ ಸರ್. ಇದನ್ನ ನೋಡಿ, ಪ್ರಾರಂಭ ಆದಾಗ ಒಂದು 2-3 ದಿವಸ ಲೇಟ್ ಆಗ್ತಾ ಇದೆ, 8 ದಿವಸ ಲೇಟ್ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೇಕು ಅನ್ನೋದು ನಾವು ಒಪ್ಕೊಳ್ಳೋದು ಅಲ್ಲ ಸರ್. ಈಗ 1 ತಿಂಗಳಾಯ್ತು, 2ನೇ ವೇವ್ ಒಂದು ನಮ್ಮದು 1.5 ತಿಂಗಳಾಯ್ತು. ನಮ್ಗೆ ಇನ್ನೂ ಸ್ವ್ಯಾಬ್ ಟೆಸ್ಟಿಂಗ್ ಇವತ್ತು ಕೊಟ್ರೆ 10 ದಿವಸ ನಂತರ ಕೊಡೋದಾದ್ರೆ ಎದಕ್ ಬೇಕಾ ಸ್ವ್ಯಾಬ್ ಟೆಸ್ಟಿಂಗ್? 8 ದಿವಸ ತನಕ ಆ ವ್ಯಕ್ತಿ ಒಂದ್ ವೇಳೆ ಅವನಿಗೆ ಪಾಸಿಟಿವ್ ಇದ್ರೆ 8 ದಿವಸ ಅವ್ನು ತಿರುಗಾಡ್ಕೊಂಡು ಬರ್ಬೇಕು, ಎಲ್ಲ ಒಳಗಡೆ ಇರಬೇಕು. ಆದ್ರೆ ಆಗ್ತಾ ಇಲ್ಲ ಅದು. ಅದಕ್ಕೆ ಸ್ವಲ್ಪ ತಾವು ಇದ್ರ
ನಾನು ಡಾಕ್ಟರ್ ತುಕಾರ್ ಅವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಕಾರ್ ಅವರ ಗಮನಕ್ಕೆ ತಂದೆ. ಯಾಕಂತ ಹೇಳಿದ್ರೆ ನಾನು ಸ್ಟೇಟ್ಮೆಂಟ್ ಮಾಡಿದ ನಂತರ ಅವರು ಇಮಿಡಿಯೇಟ್ ಆಗಿ ಯಾರೋ ಒಬ್ರು ಹೆಲ್ತ್ ಆಫೀಸರು ಅದಕ್ಕೆ ರಿಪ್ಲೈ ಕೊಟ್ಟರು, ಸರ್ ನಮಗೆ ಈ ರೀತಿಯಾದಂತ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಹೇಳಿ. ನಾನು ಡಾಕ್ಟರ್ ತುಕಾರ್ ಅವರಿಗೆ ಹೇಳಿದ್ದೆ, ಸಂಕೇಶ್ವರದಲ್ಲಿ ಡಾಕ್ಟರ್ ಹೆಸರು ಹೇಳಿದ್ದೆ, ಪೇಷಂಟ್ ಹೆಸರು ಹೇಳಿದ್ದೆ. ಅವರಿಗೆ 99% ಎಲ್ಲ ಫಂಗಸ್ ಬಗ್ಗೆ ಚಿಂತನೆ ಇತ್ತು. ಇದು ಅಪಪ್ರಚಾರ ಅಲ್ಲ, ಇದು ಅಪಪ್ರಚಾರ ಅಲ್ಲ. ಆಗಿರುವಂತದ್ದು ನೀವು ಹೇಳಬೇಕು. ಒಂದ್ ವೇಳೆ ಇದ್ರೆ ಅದ್ರ ಬಗ್ಗೆ ನಾವು ಏನ್ ಮಾಡ್ಬೇಕು ಅನ್ನುವಂತ ಮುಂಜಾಗ್ರತೆ ಕ್ರಮ ತಗೋಬೇಕು. ಅದರ ನಂತರದಲ್ಲಿ ನಮ್ಮ ಸನ್ಮಾನ್ಯ ಲಕ್ಷ್ಮಣ್ ಸೌದಿ ಅವರು ಸಹ ಒಂದು ಪೇಷಂಟ್ ಬಗ್ಗೆ ಬ್ಲಾಕ್ ಫಂಗಸ್ ಆಗಿದೆ, ನಾನು ಕನ್ಫರ್ಮ್ ಮಾಡಿದ್ದೇನೆ, ಅವರನ್ನು ಬೆಂಗಳೂರು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿದ್ರು. ಇದನ್ನ ಡಾಕ್ಟರ್ ತುಕಾರ್ ಅವರು ಅದರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್. ಆ ಡಾಕ್ಟರು ಮತ್ತು ಅವರ ಪೇಷಂಟ್ ಹೆಸರು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಆ ದಿವಸ ನಾನು ಪರ್ಪಸ್ ಆಗಿ ಪೇಷಂಟ್ ಹೆಸರು ಹೇಳಲಿಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಅದೇ ಒಂದು ದೊಡ್ಡ, ಬಿಕಾಸ್ ಅಲ್ಲಿ ಸಾಮಾಜಿಕ ಸಮಸ್ಯೆ ಆಗುತ್ತೆ ಆ ಪೇಷಂಟ್ ಅವರಿಗೆ ಅಂತ ಹೇಳಿ. ಆಮೇಲೆ ಅದನ್ನ 2,500 ರೂಪಾಯಿಗಳಿಗೆ ಶಿಫ್ಟ್ ಮಾಡಿದ್ದಾರೆ. ನನಗೂ ಕೇಳಲಿಕ್ಕೆ ಸಿಕ್ಕಿದೆ 2,500 ಚಾರ್ಜ್ ಮಾಡ್ತಾ ಇಲ್ಲ, 3,500 ರೂಪಾಯಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಿಖರವಾದಂತಹ ಮಾಹಿತಿ ಬಂದ್ರೆ ಅದನ್ನ ನಾವು पोलीस वरिष्ठ अधिकारीಗಳ गमनಕ್ಕೆ ತರಬಹುದು. संभाजी गल्ली, कामत गल्ली, महाद्वार रोड परिसरातील गोरगरिबांना एंजल फाउंडेशनच्या वतीने रेशन किटचे वितरण करण्यात आले आहे. संभाजी गल्ली, महाद्वार रोड, कामत गल्ली या परिसरातील गोरगरिबांना एंजल फाउंडेशनच्या वतीने जीवनावश्यक वस्तूंच्या किटचे वितरण करण्यात आले आहे. एंजल फाउंडेशनच्या संस्थापक मीना बेनके यांच्या नेतृत्वाखाली बुधवारी सकाळपासूनच होतकरू व जरूरमंद अशा कुटुंबांना जीवनावश्यक किटचे वितरण करण्यात आले. एंजल संस्थेचे सदस्य एंजेलिना डिसूजा, सुनीता होसमणी, लॉर्सेन डिसूजा, शशिकला जोशी, किनी डिसूजा, अंजुमा शेख, मारुती सुतार, अक्काताई सुतार, भावना पवार व छाया भातकांडे, मिलन पवार, शबीर, किरण गांधी सह आदींनी वितरण कामात सहकार्य केले आहे. इंजन इंडस्ट्रीजतर्फे मीना बेनके यांनी संभाजी गल्लीच्या लोकांना मदत दिली, त्याबद्दल संभाजी गल्लीचे युवक मंडळ, महिला मंडळ आभारी आहे. मदत म्हणून थोडीशी जीवनावश्यक वस्तू त्यांनी दिलेल्या आहेत, त्याबद्दल त्यांचं आम्ही या गल्लीच्या महिला मंडळाबरोबर आभार मानतो. महादेव पवार, KNN सिटी न्यूज, बेळगाव. आता वेळ झाली छोट्याशा ब्रेकची. तुम्ही पाहत रहा KNN सिटी न्यूज मराठी. होटल आदर्शा पैलेस आपके लिए लाए हैं फूड पार्सल और होम डिलीवरी सर्विस, ब्रेकफास्ट, लंच और डिनर, साउथ इंडियन, नॉर्थ इंडियन, तंदूरी। कोविड-19 के तहत स्वच्छता और सभी नियमों का पालन। आज ही ऑर्डर कीजिए और घर बैठे लजीज खाने का मजा उठाइए। हर पार्सल के साथ एक मास्क फ्री। होटल आदर्शा पैलेस, लिंगराज कॉलेज के सामने, कॉलेज रोड, बेलगावी। फोन 0831243577 और 8884121718। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। रंग वस्त्रों का खजाना मन भाए आराधना। आराधना, मारुति गली, बेलगाम। मन भाए आराधना। एपटेक एविएशन एकेडमी, बेलगाम। यहाँ हमने 13 सालों में न सिर्फ 2000 से अधिक स्टूडेंट्स को ट्रेन किया है, बल्कि 90% को बेस्ट प्लेसमेंट्स भी दी है। हम साथ कई ऐसे जॉब रेडी कोर्सेज भी ऑफर कर रहे हैं जो ग्लैमरस होने के साथ काफी प्रॉमिसिंग भी है। आज कई टॉप हायरिंग कंपनीज की नजर हमारे स्टूडेंट्स पे है, और वो इसलिए है जहां कई कोर्सेज सिर्फ स्किल्स सिखाते हैं, हम 6 एज एडवांटेज से
लाइफ स्किल सिखाते हैं जो उन्हें इन कोर्सेज के साथ लाइफ टाइम करियर के लिए तैयार करते हैं। अगर आप तैयार हैं इंडस्ट्री रेलेवेंट स्किल्स के लिए, हम तैयार हैं आपका फ्यूचर बदलने के लिए। एपटेक एविएशन एकेडमी, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खडे बाजार, बेलगावी। ब्रेकनंतर आपल्या सर्वांचे पुन्हा एकदा स्वागत आहे। महानगरपालिकेच्या नेतृत्वाखाली L&T कंपनीच्या ऑक्सिजन प्लांट उभारणीच्या प्रस्तावाला ग्रीन सिग्नल मिळाला आहे। ऑक्सिजन अभावी कोरोनाबाधितांचा मृत्यू होत आहे, त्यामुळे महापालिकेच्या नेतृत्वाखाली बीम्स इस्पितळाच्या आवारात ऑक्सिजन निर्मिती प्लांट उभारण्याच्या प्रस्तावाला ग्रीन सिग्नल मिळाला आहे। सदर ऑक्सिजन उत्पादन प्लांट उभारण्याची तयारी L&T कंपनीने तयारी दर्शविली। सदर कंपनीला कामाचे कंत्राट देण्यात आले आहे, त्यामुळे बीम्स रुग्णालय आवारात बुधवारपासून ऑक्सिजन प्लांट उभारण्याच्या कामाला प्रारंभ होणार आहे। सध्या कोरोनाबाधितांसाठी ऑक्सिजन जीवदान ठरत आहे, पण ऑक्सिजनचा तुटवडा जाणवत असल्याने कोरोनाबाधित मृत्युमुखी पडत आहेत। शहरात ऑक्सिजन अभावी असंख्य रुग्णांचा बळी गेला आहे। खासगी आणि सरकारी रुग्णालयात ऑक्सिजन बेड मिळणे अवघड झाल्याने ऑक्सिजन उपलब्ध करून देण्यासाठी प्रशासनाने देखील पावले उचलली आहेत। सध्या केंद्र सरकारने रेल्वेद्वारे ऑक्सिजन पुरवठा चालविला आहे, तसेच अन्य राष्ट्रांनी देखील ऑक्सिजनचे कंटेनर देऊ केले आहेत। पण देशभरात कोरोनाचा उद्रेक झाल्याने सर्वत्र ऑक्सिजन उपलब्ध करणे अडचणीचे ठरत आहे। त्या अडचणींवर मात करण्यासाठी ऑक्सिजन प्लांट निर्माण करण्याचा प्रस्ताव महापालिका प्रशासनाने तयार केला आहे। महापालिकेच्या आरोग्य विभागाने सदर प्रस्ताव कोविड कमिटीकडे मंजुरीसाठी पाठविला होता। सदर प्लांट निर्माण करण्यासाठी कोविड नियंत्रण कमिटीने ग्रीन सिग्नल दिला आहे। सदर प्लांट उभारण्यासाठी L&T कंपनी पुढे आली आहे। सदर प्लांटच्या उभारणीकरिता कंपनीला गुंतवणूक करावी लागणार आहे। सदर गुंतवणूक करून 15 दिवसात प्लांटचे काम पूर्ण करून ऑक्सिजन पुरवठा करण्याची तयारी L&T कंपनीने तयारी दर्शविली आहे। नकली पत्रकार ID बनवून घेतलेल्या रिक्षा चालकाची PSI RB सौदागर यांनी नकली पत्रकार उल्हास अडवाणीची रिक्षासह खडेबाजार पोलीस स्थानकात रवानगी केली आहे। कोरोना महामारी दरम्यान पोलिसांशीच चोर पोलीस खेळणारा तसेच नकली पत्रकार ID बनवून अनावश्यकपणे ऑटो रिक्षातून प्रवाशांना घेऊन रस्त्यावर उतरलेल्या बनावट पत्रकाराला शहरातील चन्नम्मा सर्कल येथे PSI RB सौदागर यांनी ID तपासणी करतेवेळी पकडण्यात आले आहे। कोरोना संदर्भात पोलीस आपल्या जीवाला धोक्यात घालून नागरिकांच्या जीवाची काळजी करत आहेत। विनाकारण प्रवाशांना रिक्षातून घेऊन जाणारा बनावट पत्रकार उल्हास D अडवाणी याच्या वर्तनावर PSI सौदागर यांनी सूक्ष्म नजर ठेवून विचारणा केल्यास गोकाक न्यायवाणीचा पत्रकार म्हणून सांगितल्यावर त्याचा संशय आल्यामुळे तुमच्या संपादकाला फोन लावून दे म्हणताच नाटक करायला सुरुवात केली। तसेच मला आमदार अनिल बेनके माहीत आहेत, त्यांचा फोटो मीच काढला आहे असे उडवाउडवीचे उत्तर दिल्याने पोलिसांनी त्याला खडेबाजार पोलीस स्थानकात ऑटो रिक्षासह घेऊन गेले आहेत। मंगळवारी हुबळी येथील चन्नम्मा सर्कल येथे पण एका नकली पत्रकारावर कारवाई करण्यात आली होती। त्याचप्रमाणे बेळगाव चन्नम्मा सर्कल येथेही अशीच घटना घडल्याने त्या बनावट पत्रकारावर कारवाई केली असून PSI सौदागर यांच्या कार्याचे सोशल नेटवर्किंगवर कौतुक केले जात आहे। आता वेळ झाली छोट्याशा ब्रेकची। तुम्ही पाहत रहा केएनएन सिटी न्यूज मराठी। आदर्शा ड्रेस सर्कल केवल पुरुषों के लिए लाए हैं
ब्रांडेड शर्ट्स, टी-शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्शा ड्रेस सर्कल के संग। आदर्शा ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्शा ड्रेस सर्कल, खड़े बाजार, बेलगाव। फोन 0831 240 7480। बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन, जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831 2435 777। होटल आदर्श पैलेस, लजीज खाने के साथ यहां है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ब्रेकनंतर आपल्या सर्वांचे पुन्हा एकदा स्वागत आहे। कोरोना संसर्ग वाढत असल्या कारणाने कर्नाटक राज्य सरकारने 1250 कोटींच्या पॅकेजची घोषणा केली आहे। ಮಾಧ್ಯಮದ ಸ್ನೇಹಿತರೆ, ಕೋವಿಡ್-19 ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರತೆಯಿಂದಾಗಿ ಹೆಚ್ಚುತ್ತಿರುವ ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸುವ ಸಲುವಾಗಿ ಹಾಗೂ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೇ 24, 2021 ವಾಣಿಜ್ಯ ಮತ್ತಿತರ ಚಟುವಟಿಕೆ ನಿರ್ಬಂಧವನ್ನು ವಿಧಿಸುವಂಥದ್ದು ಅನಿವಾರ್ಯವಾಗಿತ್ತು। ಈ ನಿರ್ಬಂಧಗಳಿಂದ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ಮತ್ತು ಸಾರ್ವಜನಿಕರಿಗೆ ದೈನಂದಿನ ಅತ್ಯಗತ್ಯತೆಗಾಗಿ ಕೃಷಿ, ಸರಕು ಸಾಗಾಣಿಕೆ, ಅಗತ್ಯ ಸೇವೆ, ಕಟ್ಟಡ ಕಾಮಗಾರಿಗಳು, ಹೋಟೆಲ್ ಉದ್ಯಮ, ಡೆಲಿವರಿ ಮಾತ್ರ, ಇ ಕಾಮರ್ಸ್, ಮನೆ ಬಾಗಿಲಿಗೆ ತರಕಾರಿ ಮತ್ತು ಹಣ್ಣುಗಳನ್ನು ತರಿಸುವ ವ್ಯವಸ್ಥೆ, ಅಗತ್ಯ ಸೇವೆಗಾಗಿ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಸೇವೆ ಮುಂತಾದವುಗಳ ಅವಕಾಶ ಕಲ್ಪಿಸಲಾಗಿತ್ತು। ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ದಿನಸಿ, ಹಣ್ಣು, ತರಕಾರಿ, ಹೂವು, ಹಾಲು ಉತ್ಪನ್ನಗಳ ಮತ್ತು ಇನ್ನಿತರ ಅಗತ್ಯ ವಸ್ತುಗಳ ಖರೀದಿಗಾಗಿ ಅವಕಾಶ ಮಾಡಿಕೊಟ್ಟಿತ್ತು। ಕೊರೋನಾ ಸೃಷ್ಟಿಸಿದ ಬಿಕ್ಕಟ್ಟಿನಿಂದಾಗಿ ಅನಿವಾರ್ಯವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದ್ದು, ಇದರಿಂದಾಗಿ ಜನರು ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಬಾರದೆಂದು ಸರ್ಕಾರ ಈ ಕೆಳಕಂಡ ಜನರ ನೆರವಿಗೆ ಧಾವಿಸಿದೆ। ಕೋವಿಡ್ 1ನೇ ಅಲೆಯಲ್ಲಿ ನಮ್ಮ ಸರ್ಕಾರ ಹಲವಾರು ವಲಯಗಳಿಗೆ ಆರ್ಥಿಕ ಪ್ಯಾಕೇಜನ್ನು ನೀಡಿದೆ। ಆದಾಗ್ಯೂ ಪ್ರಸಕ್ತ ನಿರ್ಬಂಧಗಳಿಂದ ಹಲವು ಅಸಂಘಟಿತ ವಲಯಗಳಿಗೆ ಹಾಗೂ ರೈತರಿಗೆ ಪ್ರತಿಕೂಲ ಪರಿಣಾಮ ಉಂಟಾಗಿದ್ದು, ಪರಿಣಾಮ ತಗ್ಗಿಸಲು
ನಮ್ಮ ಸರ್ಕಾರ ಈ ಕೆಳಗಿನ ಸಹಾಯ ಘೋಷಣೆ ಮಾಡಿದೆ. ಸುಮಾರು 1250 ಕೋಟಿಗೂ ಹೆಚ್ಚು ಒಂದು ಹೊಸ ಕಾರ್ಯಕ್ರಮವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಹೂವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹೂವು ಹಾನಿಗೆ 10,000ದಂತೆ ಸಹಾಯ ನೀಡ್ತೇವೆ. ಸುಮಾರು 20,000 ಜನ ರೈತರಿಗೆ ಇದರಿಂದ ಸಹಕಾರಿಯಾಗಲಿದೆ. 12.73 ಕೋಟಿ ಅದಕ್ಕೆ ಖರ್ಚಾಗುತ್ತೆ. ಹಣ್ಣು ಮತ್ತು ತರಕಾರಿ ಬೆಳೆಗಾರರಿಗೆ ಉಂಟಾಗಿರುವ ನಷ್ಟಕ್ಕೆ ಗರಿಷ್ಠ 1 ಹೆಕ್ಟೇರ್ಗೆ ಮಿತಿಗೊಳಿಸಿ ಪ್ರತಿ ಹೆಕ್ಟೇರ್ಗೆ 10,000ದಂತ ಸಹಾಯ ಒದಗಿಸಲಾಗುವುದು. ಇದರಿಂದ ಸುಮಾರು 69ರಿಂದ 70,000 ಜನಕ್ಕೆ ಅನುಕೂಲ ಆಗುತ್ತೆ. 70 ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಆಟೋ ಮತ್ತು ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಲೈಸೆನ್ಸ್ ಹೊಂದಿದ ಹಾಗೂ ನೋಂದಣಿ ಮಾಡಿಸಿದ ಪ್ರತಿಯೊಬ್ಬ ಚಾಲಕನಿಗೆ 3,000 ರೂಪಾಯಿನಂತೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಸುಮಾರು 63ರಿಂದ 65 ಕೋಟಿ ಖರ್ಚಾಗುತ್ತೆ ಇದಕ್ಕೆ. ಕಟ್ಟಡ ಕಾರ್ಮಿಕರಿಗೆ ತಲಾ 3,000 ರೂಪಾಯಿನಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿದ ಕಾರ್ಮಿಕರಿಗೆ ಕೊಡೋಕೆ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸುಮಾರು 494 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತೆ. ಅಸಂಘಟಿತ ಕಾರ್ಮಿಕರಿಗೆ ತಲಾ 2,000ದಂತೆ ಕ್ಷೌರಿಕರು, ಅಗಸ್ತರು, ಟೈಲರ್ಗಳು, ಹಮಾಲಿಗಳು, ಚಿಂದಿಯ ಇವರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಅಕ್ಕಸಾಲಿಗರು, ಮೆಕ್ಯಾನಿಕ್ಗಳು, ಕಮ್ಮಾರರು, ಗೃಹ ಕಾರ್ಮಿಕರು, ಚಮ್ಮಾರರು ಸುಮಾರು 3,05,000 ಜನಕ್ಕೆ ಸುಮಾರು 61 ಕೋಟಿ ಇದಕ್ಕೆ ಖರ್ಚು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಅವರು ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2,000 ರೂಪಾಯಿನ 2,20,000 ಜನಕ್ಕೆ ಸುಮಾರು 45 ಕೋಟಿ ರೂಪಾಯಿ ಅಷ್ಟು ಖರ್ಚಾಗೋಕ್ಕೆ ಆಗೋದಿದೆ. ಅದನ್ನು ಮಾಡೋಕೆ ಹೊರಟಿದ್ದೇವೆ. ಕಲಾವಿದರು, ಕಲಾ ತಂಡಗಳಿಗೆ ತಲಾ 3,000 ರೂಪಾಯಿನಂತೆ ಒಟ್ಟು ಫಲಾನುಭವಿಗಳು ಸುಮಾರು 16,100 ಜನ ಆಗ್ತಾರೆ. ಸುಮಾರು 4,85,00,000 ಇದಕ್ಕೆ ಖರ್ಚಾಗೋದಿದೆ. ರೈತರು ಮತ್ತು ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದಿರುವ ಸಣ್ಣ ಮತ್ತು ಮಧ್ಯಮ ದೀರ್ಘಾವಧಿಯ ಸಾಲಗಳ ಮರುಪಾವತಿ ದಿನಾಂಕ 1/5/2020ರಿಂದ ಮರುಪಾವತಿಸಬೇಕಾದಂಥ ಕಂತುಗಳನ್ನು ದಿನಾಂಕ 31/7/2021 ವಿಸ್ತರಿಸಲಾಗಿದೆ. ಸುಮಾರು 4.25 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಸುಮಾರು 135 ಕೋಟಿ ಇದಕ್ಕೆ ಖರ್ಚಾಗೋದಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಮೇ ಮತ್ತು ಜೂನ್ ತಿಂಗಳಿಗೆ BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಫಲಾನುಭವಿಗೆ ಪ್ರತಿ ತಿಂಗಳಿಗೆ 5 kg ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತೆ. ಇದಲ್ಲದೆ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಸುಮಾರು 30 ಲಕ್ಷ ಫಲಾನುಭವಿಗಳಿಗೆ ಯೋಜನೆಯನ್ನು ನೀಡಲಾಗಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರದ ವತಿಯಿಂದ 180 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ. ಈ ಯೋಜನೆಯಡಿ 1.26 ಕೋಟಿ ಪಡಿತರ ಚೀಟಿಗಳನ್ನು, ಒಟ್ಟು 4.34 ಕೋಟಿ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತೆ. ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಜನರಿಗೆ ಪಡಿತರ ಚೀಟಿಯನ್ನು ವಿತರಿಸದೇ ಇದ್ದಲ್ಲಿ ಅಂಥವ್ರಿಗೂ ಸಹ ಮೇ ಮತ್ತು ಜೂನ್ ಪ್ರತಿ ಮಾಹೆಯನ BPL ಅರ್ಜಿದಾರರಿಗೆ ಉಚಿತವಾಗಿ 10 kg ಆಹಾರ ಧಾನ್ಯ ಹಾಗೂ APL ಅರ್ಜಿದಾರರಿಗೆ ಪ್ರತಿ ಕೆಜಿಗೆ 15 ರೂಪಾಯಿನಂತೆ 10 kg ಆಹಾರ ಧಾನ್ಯ ನೀಡಲಾಗುತ್ತೆ. ಇದರಿಂದ 3.10 ಲಕ್ಷ ಅರ್ಜಿದಾರರಿಗೆ ಸಹಾಯವಾಗುತ್ತೆ. ಸುಮಾರು 25 ಕೋಟಿ ಇದಕ್ಕೆ ಖರ್ಚಾಗುತ್ತೆ. BPL 3.7 ಲಕ್ಷ, APL -2,436. ನಗರಾಭಿವೃದ್ಧಿ ಇಲಾಖೆ
ಬಿಬಿಎಂಪಿ ಮತ್ತು ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿನ ಕಾರ್ಮಿಕರು ಮತ್ತು ಬಡವರು ಆಹಾರವಿಲ್ಲದ ಹಸುವಿನಿಂದ ಬಳಲಬಾರದೆಂದು ಸರ್ಕಾರ ಇಂದಿರಾ ಕ್ಯಾಂಟೀನಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಪ್ರತಿದಿನ ಒಟ್ಟು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ 6 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅನುಕೂಲ ಆಗ್ತಾ ಇದೆ. ಸುಮಾರು 25 ಕೋಟಿ ಇದಕ್ಕೆ ಖರ್ಚಾಗ್ತಾ ಇದೆ. ಕೋವಿಡ್ ಸೋಂಕಿಗೊಳಗಾದ ರೋಗಿಗಳಿಗೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದಿಂದ ನಿಯೋಜಿಸಿದ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೋವಿಡ್ 1 ಮತ್ತು 2ನೇ ಅಲೆಯಲ್ಲಿ ಒಟ್ಟಾಗಿ ಇಲ್ಲಿವರೆಗೆ 2.6 ಲಕ್ಷ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗಿದ್ದು ಸುಮಾರು 956 ಕೋಟಿಗೂ ಹೆಚ್ಚು ಖರ್ಚು ಭರಿಸಲಾಗಿದೆ. 18 ರಿಂದ 45 ವರ್ಷಗಳ ಎಲ್ಲ ನಾಗರಿಕರಿಗೆ ಉಚಿತವಾಗಿ ಲಸಿಕೆ ನೀಡಲು ಉದ್ದೇಶಿಸಿದ್ದು ಈಗಾಗಲೇ 3 ಕೋಟಿ ಡೋಸ್ ಲಸಿಕೆ ಖರೀದಿಗೆ ಆದೇಶ ನೀಡಲಾಗಿದ್ದು ಇದಕ್ಕಾಗಿ 1,000 ಕೋಟಿ ವೆಚ್ಚ ಭರಿಸಲಾಗುತ್ತೆ. ಕೋವಿಡ್ ನಿರ್ವಹಣೆಗಾಗಿ SDRF ಹಣವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಇದೊಂದು ವಿಶೇಷ. ಇದು ಕೋವಿಡ್ ನಿರ್ವಹಣೆಗಾಗಿ SDRF ಹಣವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ 50,000ದಂತೆ ಮಂಗುಡವಾಗಿ ನೀಡಲಾಗುತ್ತೆ. ಇದರಿಂದ 6,000 ಗ್ರಾಮ ಪಂಚಾಯಿತಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಕೋವಿಡ್ ಚಿಕಿತ್ಸೆಗೆ ಅನುಕೂಲವಾಗಲು 2,150 ವೈದ್ಯರನ್ನು 3 ದಿನಗಳ ಒಳಗಾಗಿ ನೇಮಕ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಲೈನ್ಮನ್ಗಳು, ಗ್ಯಾಸ್ ಸಿಲಿಂಡರ್ ತಲುಪಿಸುವ ಕಾರ್ಮಿಕರು, ಶಿಕ್ಷಕರು ಇವರನ್ನು ಫ್ರಂಟ್ಲೈನ್ ವರ್ಕರ್ಸ್ ಅಂತ ಆದ್ಯತೆ ಮೇಲೆ ಲಸಿಕೆ ನೀಡೋದಕ್ಕೆ ಕ್ರಮ ಕೈಗೊಳ್ತೇವೆ. ಗ್ರಾಮ ಪಂಚಾಯಿತಿ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಗಳಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದೆ 10ಕ್ಕಿಂತ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿರುವ ಗ್ರಾಮ ಪಂಚಾಯಿತಿಗಳ ಪರಿಸ್ಥಿತಿಯನ್ನು ಪರಾಮರ್ಶಿಸಲು ಹಾಗೂ ಈ ಬಗ್ಗೆ ಸೂಕ್ತ ನಿರ್ದೇಶನ ನೀಡಲು ಅನುಕೂಲವಾಗುವಂತೆ ನನ್ನ ನೇತೃತ್ವದಲ್ಲಿ ಆಯಾ ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳಿಗೆ ವಿಡಿಯೋ ಸಂವಾದ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕೋವಿಡಿನ ಚಿಕಿತ್ಸೆ ಮೇಲ್ವಿಚಾರಣೆ ಹೆಚ್ಚು ಪರಿಣಾಮಕಾರಿಯಾಗಲು ಆಸ್ಪತ್ರೆಗಳ ಸಂದರ್ಶನ ಮಂಡಳಿಯನ್ನು ಬಲಪಡಿಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇಷ್ಟು ಇವತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ತಗೊಂಡಂಥ ತೀರ್ಮಾನ. ಬಹಳ ದಿವಸದಿಂದ ತಾವು ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಈ ರೀತಿ ಒತ್ತಾಯ ಮಾಡ್ತಾ ಇದ್ರಿ. ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೇ ಇದ್ರೂ ಸಹ ಈ ಕೆಲಸವನ್ನು ಮಾಡೋದ್ರ ಮೂಲಕ ಈ ನಾಡಿನ ಜನರ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ. ನಮ್ಮ ಮಾಧ್ಯಮದ ಸ್ನೇಹಿತರ ಪೂರ್ಣ ಸಹಕಾರ ಇದ್ದರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗೋದಕ್ಕೆ ನಿಮ್ಮೆಲ್ಲರ सहकार ಬೇಕು ಅಂತ ಈ ಸಂದರ್ಭದಲ್ಲಿ विनंतीಯನ್ನು ಮಾಡಿದೆ. राज्यातील शहरांपेक्षा खेड्यांमध्ये कोरोनाचा शिरकाव जास्त होत असल्या कारणाने खेड्यातील नागरिकांनी सतर्क व्हा असा इशारा जिल्हा आरोग्य अधिकारी शशिकांत मुन्याळ यांनी दिला आहे. ನಮಸ್ಕಾರ. ಕಳೆದ ವಾರಕ್ಕಿಂತ ನಾನು ಈ ವಾರದಲ್ಲಿ ಒಂದು ಪಾಸಿಟಿವಿಟಿ ರೇಟ್ ನೋಡಿದರೆ ನಮ್ಮಲ್ಲಿ 2,000 1,500ರಿಂದ 2,000 ಮೇಲ್ಪಟ್ಟು ಕೇಸ್ಗಳು ಬರ್ತಾ ಇದ್ದಾವೆ. ಪಾಸಿಟಿವ್ ರೇಟ್ ಕೇಸಿತ್ತು. ಅದರಲ್ಲಿ ಮುಖ್ಯವಾಗಿ ನಮಗೇನು ಬ್ಯಾಕ್ಲಾಗ್ ಕೇಸ್ಗಳಿತ್ತು. ನಮ್ಮದು ಹಿಂದೆ ಟೆಸ್ಟ್ ಮಾಡ್ತಕ್ಕಂಥ ಬ್ಯಾಕ್ಲಾಗು ಆ ಕೇಸ್ಗಳು ಕೂಡ ಅದರಲ್ಲಿ ಕೂಡಿದೆ. ಹೊಸದಾಗಿ ಬಂದಂಥ ಕೇಸ್ಗಳಲ್ಲಿ ಕೂಡ ನಾವು ಇದನ್ನು ನೋಡಿದರೂ ಕೂಡ ಹಿಂದೆ ಬ್ಯಾಕ್ಲಾಗ್ ಇದ್ದಂಥ ಕೇಸ್ಗಳು ಅದಕ್ಕೆ ಕೂಡಿಸಿ ರಿಸಲ್ಟ್ ಬರ್ತಾಯಿದೆ. ಸೊ ಆ ವಿಷಯವಾಗಿ ವಿಶೇಷತೆ ಅಂತಂದರೆ ಇನ್ನೊಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಜನರ ಪಾಸಿಟಿವಿಟಿ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಅವರು ಹೊರಗಡೆಯಿಂದ ವಲಸೆ ಬಂದವರಾಗಲಿ ಅಥವಾ ನಮ್ಮ ಹಳ್ಳಿ ಜನ ವಿಶೇಷವಾಗಿ ಗೋಕಾಕು, ಅಥಣಿ, ರಾಯಬಾಗ್, ಚಿಕ್ಕೋಡಿ ಇವರೆಲ್ಲ ಮಹಾರಾಷ್ಟ್ರದ ನೆರೆ ರಾಜ್ಯಗಳಿಗೆ ತಮ್ಮ ದಿನನಿತ್ಯ ಕಾರ್ಯ ಅಥವಾ ಹಿಂದೇನು ಹೋಗಿ ಬಂದಿದ್ದಾರೆ ಅಥವಾ ತಮ್ಮ ಕೌಟುಂಬಿಕ ಕಾರ್ಯಕ್ರಮಗಳೇನು ಹೋಗಿ ಬಂದಿದ್ದಾರೆ ಅದರಿಂದ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಹೆದರೋ ಅವಶ್ಯಕತೆ ಇಲ್ಲ.
ಇನ್ನೊಂದು ವಿಶೇಷತೆ ಇಷ್ಟೆಲ್ಲ ಕೇಸ್ಗಳು ಬಂದರೂ ಕೂಡ 100ಕ್ಕೆ 92% ಕೇಸುಗಳು ಅಸಿಂಪ್ಟಮೆಟಿಕ್ ಇದ್ದಾರೆ. ವಿಶೇಷವಾಗಿ ಅದನ್ನು ಗಮನಿಸಬೇಕು. ಸೊ ಅವನ್ನು ಕೂಡ ಟೆಸ್ಟ್ ಮಾಡಿ ಅವರೆಲ್ಲನೂ ಹೋಮ್ ಐಸೋಲೇಷನ್ದಲ್ಲಿದ್ದಾರೆ. ಬಟ್ ಅವರು ಪಾಲನೆಯನ್ನು ಮುಖ್ಯವಾಗಿ ಅವರೆಲ್ಲ ಮಾಡಬೇಕು. ಯಾಕಂದ್ರೆ ತಮ್ಮ ಹತ್ತಿರದ ಮನೆಯವರಿದ್ದಾರೆ, ತಮ್ಮ ಕುಟುಂಬದ ಸದಸ್ಯರಿದ್ದಾರೆ, ಅವ್ರ ಜೊತೆಗೆ ಐಸೋಲೇಟ್ ಆಗಿ ಇರದೆ ನಾವು ಈಗೇನು ಈ ವಾರದಿಂದ ಕೋವಿಡ್ ಕೇರ್ ಸೆಂಟರ್ಗಳನ್ನು ಕೂಡ ಸರ್ಕಾರ ನಿರ್ಮಾಣ ಮಾಡ್ತಾಯಿದ್ದೀವಿ ಪ್ರತಿಯೊಂದು ತಾಲೂಕದಲ್ಲಿ. ಸೊ ಕೋವಿಡ್ ಕೇರ್ ಸೆಂಟರ್ಗೆ ಮೊದಲೇನು ನಾವು ಮಾಡ್ತಿದ್ವಿ ಅದೇ ರೀತಿಯಾಗಿ ತಾವು ಈಗೂ ಕೂಡ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಆಗಲಿ ಒಂದು ಹರಡುವಿಕೆಯನ್ನು ನಿಯಂತ್ರಣ ಮಾಡೋದು, ಅವರಿಗೆ ಉಪಚಾರ ನೀಡೋದಾಗಲಿ, ತಪಾಸಣೆಗಳಾಗಲಿ ಅದನ್ನು ಮಾಡೋದ್ರ ಜೊತೆಗೆ ಮತ್ತು ಅಲ್ಲಿ ಒಳ್ಳೆಯ ವಾತಾವರಣ ಕೂಡ ಹಾಸ್ಟೆಲ್ದಲ್ಲಿ ಇದೆ. ಗಾಳಿ ಆಡುವುದಾಗಲಿ, ಆ ಒಳ್ಳೆಯ ಆಹಾರ ಮುಂದೆ ಜನರ ಜೊತೆಗೆ ಬೆರೆಯುವುದಾಗಲಿ, ಇನ್ನೊಂದು ಖಿನ್ನತೆ ಕೂಡ ಅಲ್ಲಿ ಆಗೋದಿಲ್ಲ. ಸೊ ಅಲ್ಲಿ ಬರಬೇಕಂತೇಳಿ ನಾನು ಅವರಿಗೆ ಚಿಕಿತ್ಸೆಗೋಸ್ಕರ ಹೇಳ್ತೇನೆ. ಅದನ್ನು ನಾನು ಅದೇ ವಿಚಾರವಾಗಿ ನಾನು ಈಗ ಕರೆ ಕೊಡ್ತಾ ಇದ್ದೀನಿ ಜನರಲ್ಲಿ, ದಯಮಾಡಿ ತಾವು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿಮ್ಮಲ್ಲಿ ನಿಮ್ಮ ಗ್ರಾಮ ಮಟ್ಟದಲ್ಲಿ ಅಥವಾ ಮನೆಯಲ್ಲಿ ಇರೋ ವಿಚಾರ ನಿಮ್ಮದು ಒಳ್ಳೆಯದೇ ಇದೆ, ಒಂದು ವ್ಯವಸ್ಥಿತವಾಗಿ ನಾವು ಇರ್ಬೋದು ಅಂತ. ಬಟ್ ನಾವು ಆ ಕುಟುಂಬದ ಉಳಿದ ಸದಸ್ಯರಿಗೋಸ್ಕರ, ಗ್ರಾಮದ ಉಳಿದ ಜನರಿಗೋಸ್ಕರ ಆದರೂ ನಾವು ಇದನ್ನು ಪಾಲನೆ ಮಾಡಬೇಕು. ಪಾಸಿಟಿವ್ ಬಂದವರು ಬೆಳಗಾವಿ ಜಿಲ್ಲೆಯಲ್ಲಿ 50ಕ್ಕಿಂತ ಹೆಚ್ಚು ಪ್ರಕರಣ ಬಂದಿರುವಂಥ ಹಳ್ಳಿಗಳು ಎಷ್ಟಿದೆ? ಸುಮಾರು ನಾನು ನಿನ್ನೆವರೆಗೆ ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ 321 ಚಿಲ್ಲರೆ ಹಳ್ಳಿಗಳಲ್ಲಿ ಕೇಸಸ್ ಇದ್ದಾವೆ. 50ಕ್ಕಿಂತ ಜಾಸ್ತಿ ಅಲ್ಲ, ಒಂದು 20-25. ಸೊ 50 ಅಷ್ಟೊಂದು ಕೇಸಸ್ಗಳು ಜಾಸ್ತಿ ಇಲ್ಲ. ಸಿಬ್ಬಂದಿ ಕೊರತೆ ಮಾಡಿದ್ದೀರಾ? ಹೌದು. ನಾನು ಇನ್ನೊಂದು ವಿಶೇಷವಾಗಿ ಈ ಎಣ್ಣೆ ಅಲೆಯ ಪ್ರಭಾವಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ನಮಗೆ ಚಿಕಿತ್ಸೆ ನೀಡಲು ಮತ್ತು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸಲು, ಕೋವಿಡ್ ಡೆಸಿಗ್ನೇಟೆಡ್ ಹೆಲ್ತ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸಲು ಮತ್ತು ನಾವೇನು ಹೆಚ್ಚಿಗೆ ನಮಗೆ ICU ಮತ್ತು ವೆಂಟಿಲೇಟರ್ಗಳು ನೀಡಿದರು. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಇವತ್ತು ತಜ್ಞರಂತೂ ಮತ್ತು MBBS ವೈದ್ಯರು ಮತ್ತು ಸ್ಟಾಫ್ ನರ್ಸು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರನ್ನ ಹುದ್ದೆಗಳನ್ನು ನಾನು ಇವತ್ತು ವಾಕಿನ್ ಇಂಟರ್ವ್ಯೂ ಕರೆದು ಅಪ್ಲಿಕೇಶನ್ ಕರೆದಿದ್ದೀವಿ. ಸೊ ಇವತ್ತು ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವೆಂಟಿಲೇಟರ್ ಇದೆ, ಎಷ್ಟು ಖಾಲಿ ಇದೆ ಸರ್? ಸೊ ಸುಮಾರು 32 ವೆಂಟಿಲೇಟರ್ಗಳು ನಮ್ಮಲ್ಲಿ ಇದು ತಾಲೂಕಾ ಮಟ್ಟದ ಮತ್ತು ಸಮುದಾಯ ಕೇಂದ್ರಗಳಲ್ಲಿದ್ದಾವೆ. 25 ಸೆಂಟರ್ಗಳ PSC ಮತ್ತು ಜನರಲ್ ಹಾಸ್ಪಿಟಲ್ ಮತ್ತು CSCಗಳಿದ್ದಾವೆ. ಸೊ ಅಲ್ಲಿ 32 ಒಟ್ಟಾರೆ ICU ವೆಂಟಿಲೇಟರ್ಸ್ ಇದೆ. ಸಿಬ್ಬಂದಿ ಇರೋದ ಕಾರಣಕ್ಕೆ ಉಪಯೋಗ. ಅಂದರೆ ಅದಕ್ಕೋಸ್ಕರ ವಿಶೇಷ ಸಿಬ್ಬಂದಿಯನ್ನು ತುಂಬಿಕೊಳ್ಳೋಸ್ಕರ ಮಾನ್ಯ ಜಿಲ್ಲಾಡಳಿತದಿಂದ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಆದೇಶ ನೀಡಿದ್ರಿಂದ ನಮ್ಮ SDRF ಫಂಡದಲ್ಲಿ ಅವರಿಗೆ ಅನುದಾನ ವಿಶೇಷತೆ ವೇತನ ನೀಡುವುದರ ಜೊತೆಗೆ ನಾನು ಕಾಲ್ಫಾರ್ಮ್ ಮಾಡಿದ್ದೀನಿ. ಅದಕ್ಕೋಸ್ಕರ 32 ಅದೇ 20 ಇಲ್ಲಿ ನಾವು ಗೌರ್ಮೆಂಟ್ ಆಫ್ ಭಾರತ ಸರ್ಕಾರದಿಂದ ಬಂದಿದ್ದಿತ್ತು 54. ಅದರಲ್ಲಿ 24 ಇಲ್ಲಿ ಕೊಟ್ಟಿದ್ದೀವಿ. ಸೊ 32 ನಮ್ಮಲ್ಲೇ ಇದೆ. ಸೊ ಅವನ್ನ ನಾವು ಯೂಸ್ ಮಾಡ್ಕೊತೀವಿ. ಇಲ್ಲಿ ಕೂಡ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಅದಕ್ಕೋಸ್ಕರ ವಿಶೇಷವಾಗಿ ಏನು ಸಿಬ್ಬಂದಿಗಳನ್ನ, ಡಾಕ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಲಾಸ್ಟ್ ವೀಕದಲ್ಲಿ ಮಾಡಿದ್ದಾರೆ. ಸೊ ಆ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಅಂತೇಳಿ ಭಾವಿಸಿದ್ದೀನಿ. ಇವತ್ತಿನ ಒಂದು ಅಫ್ಕೋರ್ಸ್ ಮಾಡ್ಕೋಬೋದು, ಈಸಿಲಿ ಮಾಡ್ಕೋಬೋದು. ಜನರಿಗೊಂದು ಸೇವೆ ಸಿಗೋ ಒಂದು ವ್ಯವಸ್ಥೆ ಆಗ್ತದೆ. ವೆಂಟಿಲೇಟರ್ ಹಾಕ್ತಿದ್ದೀವಿ ಅಂತಂದ್ರೆ ಪ್ರತಿ ನಿಮಿಷ ಕೂಡ ಪ್ರತಿಯೊಂದು ಪೇಷಂಟನ್ನು ನೋಡಬೇಕಾಗ್ತದೆ. ಸೊ ಪ್ರತಿ ಬೆಡ್ಡಿಗೆ ಒಬ್ಬರು ಸ್ಟಾಫ್ ನರ್ಸ್ ಬೇಕಾಗ್ತಾರೆ. ಅಷ್ಟೊಂದು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಕ್ರಿಟಿಕಲ್ ಪೇಷಂಟು ವೆಂಟಿಲೇಟರ್ದಲ್ಲಿ ಇರ್ತಕ್ಕಂಥದ್ದು ಕ್ರಿಟಿಕಲ್ ಪೇಷಂಟು, ಅವ್ರದ್ದು ಇನ್ವೆಸ್ಟಿಗೇಷನ್ ಆಗಬೇಕು, ಬ್ಲಡ್ ಗ್ಯಾಸ್ ಅನಾಲಿಸಿಸ್ ಟೆಸ್ಟ್ ಆಗಬೇಕು, ಅವ್ರ ಸ್ಯಾಚುರೇಷನ್ ಎಷ್ಟಿದೆ, ಕಾರ್ಡಿಯಾಕ್ ಫಂಕ್ಷನ್ ಎಷ್ಟಿದೆ, ಏನು ರೆಸ್ಪಿರೇಷನ್ ಹೆಂಗಿದೆ, ಇವನ್ನೆಲ್ಲ ಕೂಡ ಮಾಡ್ತೀವಿ. ಸೊ ಅವೆಲ್ಲ ಮಾಡೋದ್ರಿಂದ ಕ್ಲೋಸ್ ಮಾನಿಟರ್ ಬೇಕಾಗ್ತದೆ. ಅದಕ್ಕೆ ಸಿಬ್ಬಂದಿನ ಬೇಕು. ವಿಶೇಷವಾಗಿ ಅವರು ತಾವು ತರಬೇತಿ ಕೊಟ್ಟು ಅಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಬಂದ ತಕ್ಷಣ ಬಂದವ್ರಿಗೆ, ಯಾಕಂದ್ರೆ ಅದು ವೆಂಟಿಲೇಟರಿ ಅಥವಾ ಕ್ರಿಟಿಕಲ್ ಕೇರ್ ಮ್ಯಾನೇಜ್ಮೆಂಟದ್ದು ಒಂದು ಯೂನಿಟೇ ಬೇರೆ ಇದೆ. ಸೊ ಆ ತರಬೇತಿಗಳನ್ನ ನೀಡಿ ಅವ್ರಿಗೆ ನಾವು ತಗೊಂತೀವಿ. पुन्हा एक नजर टाकूया आजच्या हेडलाईन्सवर. विरोधी पक्षाच्या दबावाखाली मुख्यमंत्री BS येडियुरप्पा यांनी केली 1250 कोटी रुपयांच्या पॅकेजची घोषणा. जनतेला पॅकेज अनुकूल नसल्याचा KPCC कार्याध्यक्ष सतीश जारकिहोळी यांचा आरोप. तिसरी लाट रोखण्यासाठी सरकारने सर्व कामे सोडून कोरोना नियंत्रणावर द्यावा अधिक भर. पृथ्वी सिंग फाउंडेशन
फाउंडेशनकडून सह्याद्रीनगर हिंडलगा परिसरात सॅनिटायझर फवारणी. पृथ्वी सिंग यांच्या नेतृत्वाखाली सदस्यांचे मोलाचे कार्य. यापुढेही कार्य करण्यास प्रयत्नशील राहणार असल्याचे सदस्यांनी केले स्पष्ट. बेळगाव जिल्ह्यात कोरोना संसर्ग वाढत असल्याने शांगलनीय. प्रख्यात तज्ज्ञ देवी शेट्टी यांच्या नेतृत्वाखाली कोरोनावर नियंत्रण आणण्याचे सरकारचे कार्य. कोरोना दुसरी लाट तरुणावर आणि तिसरी लाट मुलांवर हल्ला होण्याची गंभीर चर्चा होत असल्याचे राज्य भाजप प्रवक्ते एम.बी. जिर्ली यांनी दिली माहिती. आता वेळ झाली इथेच थांबण्याची. तुम्ही पाहत रहा केएनएन सिटी न्यूज मराठी.